ತನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಂತ ರೀತಿಯಲ್ಲಿ ಮತ್ತೊಂದು ಆವರ್ತಿ ಈ ಒಂದು ಝೂಮ್ ಮುಖಾಂತರವಾಗಿ ನಿಮ್ಮನ್ನು ಭೇಟಿ ಆದಲ್ಲಿ ನಾನು ಬಹಳ ಸಂತೋಷ ಪಡುವಂತವನಾಗಿದ್ದೇನೆ. ಮತ್ತು ವಿಶೇಷವಾಗಿ ಸಹೋದರ ಮಂಜುನಾಥ್ ಅವರನ್ನು ವಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಉತ್ತಮವಂತ ಒಂದು ಅರ್ಥಪೂರ್ಣವಾದ ಒಂದು ಹಾಡನ್ನ ಅವರು ಹಾಡಿದ್ದಾರೆ. ಅದಕ್ಕೆ ಅಂತ ಒಂದು ವರಗಳನ್ನ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಅನೇಕ ಸಹೋದರರು ಕೊಡುವುದಕ್ಕಾಗಿ ಕೂಡ ನನ್ನ ಕರ್ತನೆಗೆ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. ಕಳೆದ ವಾರ ತನಕ ನಾವು ಕಲಿತಂತ ಪಾಠ ಅದು ಫೌಂಡೇಶನಲ್ ಸ್ಟಡೀಸ್ ಎಂಬುದಾಗಿ ಮೂಲಭೂತವಾದಂತಹ ಒಂದು ಶಿಷ್ಯತ್ವದ ಸಂಗತಿಗಳು. ಯಾವುದು? ಶಿಷ್ಯತ್ವದ ಕರೆಯುವಿಕೆ, ಶಿಷ್ಯತ್ವದ ನಿಬಂಧನೆಗಳು ಮತ್ತು ಶಿಷ್ಯತ್ವದ ಲಾಭ. ಈಗ ನಾವು ಇನ್ನೂ ಒಂದು ಸ್ಟೆಪ್ ನಾವು ಸ್ಟಡಿಗೆ ಹೈಯರ್ ಸ್ಟಡೀಸ್ ನಾವು ಹೋಗುವಂತವರಾಗಿದ್ದೇವೆ. ಇವತ್ತು ನಾವು ಕರೆಯುವಂತಹ ಒಂದು ಸಂಗತಿ ದ ವಿಷನ್ ಆಫ್ ಎ ಡಿಸೈಪಲ್ ಎಂಬುದಾಗಿ. ಶಿಷ್ಯತ್ವದಲ್ಲಿ ಶಿಷ್ಯನಿಗೆ ಒಂದು ದರ್ಶನ ಇರಬೇಕು. ದರ್ಶನ ಇಲ್ಲದೆ ಇರ್ತಕ್ಕಂಥ ಜೀವಿತ ಅದು ಶಿಷ್ಯತ್ವದ ಜೀವಿತ ಅಲ್ಲ. ಈ ಗೊತ್ತು ಗುರಿಲ್ಲದೆ ಲಂಗು ಲಗಾಮಿಲ್ಲದೆ ಹೇಗಂದ್ರೆ ಹಾಗೆ ನಾನು ಜೀವಿಸ್ತೀನಿ ಅನ್ನುವಂಥದ್ದು ಅದು ಕ್ರೈಸ್ತ ಶಿಷ್ಯನ ಜೀವಿತ ಅಲ್ಲ. ಅದಕ್ಕೆ ನಾವು ನೋಡ್ತೀವಿ, ನೀವು ಕುದುರೆ ಅಂತಾಗ್ಲಿ ಹೇಸರಗತ್ತಿ ಅಂತಾಗ್ಲಿ ಇರಬೇಡ್ರಿ ಎಂಬುದಾಗಿ. ಅಂಥ ಒಂದು ಜೀವಿತಕ್ಕೆ ನಾವು ಹೋಗುವಂತವ್ರು ಆಗಿರಬಾರದು. ನಮಗೆ ಒಂದು ನಿರ್ದಿಷ್ಟವಾದಂತಹ ಒಂದು ದರ್ಶನ ಇರಬೇಕು. ದರ್ಶನ ಎಂಬುದಾಗಿ ಹೇಳುವಾಗ ಬೇರೆ ರೀತಿಯಲ್ಲಿ ಹೋಗಿ ಕನಸು ಬಿತ್ತು ಬಿತ್ತು ಆ ತರ ದರ್ಶನ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಮ್ಮ ಜೀವಿತದ ಒಂದು ದರ್ಶನ, ನಮ್ಮ ಜೀವಿತದ ಒಂದು ದರ್ಶನ, ನಮ್ಮ ಒಂದು ಸೇವೆಯ ಒಂದು ದರ್ಶನ ನಮಗೆ ಇರಬೇಕಾಗ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯ 8ನೇ ವಾಕ್ಯ. ನಾನು ಕೆಲವು ಮೂಲಭೂತವಾದ ಕೆಲವು ರೆಫರೆನ್ಸ್ಗಳನ್ನ ಕೊಟ್ಟು ಅನಂತರ ನಾನು ಸಂದೇಶಕ್ಕೆ ಹೋಗುತ್ತೇನೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 18ನೇ ವಾಕ್ಯ ನೋಡ್ತೇವೆ. ಎಲ್ಲಿ ದೇವ ದರ್ಶಕರಿಲ್ಲವೋ ಅಲ್ಲಿ ಜನರು ನಾಶವಾಗುತ್ತಾರೆ, ಜನರು ಅಂಕೆ ಮೀರುತ್ತಾರೆ ಎಂಬುದಾಗಿ ಕನ್ನಡ ಬೈಬಲ್ ನೋಡುತ್ತಾರಾಗಿದ್ದೇವೆ. ಎಲ್ಲಿ ದೇವ ದರ್ಶಕರಿಲ್ಲವೋ ಅಲ್ಲಿ ಜನರು ಅಂಕೆ ಮೀರುತ್ತಾರೆ ಎಂಬುದಾಗಿ. ಆದ್ರೆ ಅದು ಕರೆಕ್ಟ್ ಟ್ರಾನ್ಸ್ಲೇಷನ್ ನೋಡುವಾಗ ಎಲ್ಲಿ ದೇವ ದರ್ಶಕರಿಲ್ಲವೋ ಅಲ್ಲಿ ಜನರು ನಾಶವಾಗುತ್ತಾರೆ. ವೇರ್ ದೇರ್ ಇಸ್ ನೋ ವಿಷನ್ ಪೀಪಲ್ ವಿಲ್ ಪೆರಿಶ್. ಅಂಕಿ ಮೀರುವಂತದ್ದು ಬೇರೆ, ದಾರಿ ತಪ್ಪುವಂಥದ್ದು ಅಂತ ಅರ್ಥ. ಆದ್ರೆ ಇಲ್ಲಿ ಅರ್ಥ ಜನರು ನಾಶವಾಗುತ್ತಾರೆ. ಅಂದ್ರೆ ಜನರು ನಾಶವಾಗದೆ ಉಳಿಯಬೇಕಾದರೆ ಶಿಷ್ಯರಿಗೆ ಸ್ಪಷ್ಟವಾದಂತ ತಮ್ಮ ದರ್ಶನ ಇರಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದರ ಜೊತೆಯಲ್ಲಿ ಎಫೆಸ್ ಬರೆದ ಪತ್ರಿಕೆಯಲ್ಲಿ 2 ರೆಫರೆನ್ಸ್ಗಳನ್ನ ನಾವು ನೋಡುವಂತವರಾಗೋಣ. 4ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. Ephesians chapter 4 verse 14 and 15. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯಿತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ಮತ್ತು 15ನೇ ವಾಕ್ಯ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಅಂದ್ರೆ ವೇವರಿಂಗ್, ನಾವಿನ್ನೂ ಕೂಡ ಅತ್ತಿತ್ತ ವೇವರ್ ಆಗುವಂತವ್ರು ಆಗಿರಬಾರದು. ದೃಢವಾಗಿ ನಿಲ್ಲಬೇಕು, ದೃಢವಾಗಿ ಬೆಳೆಯಬೇಕು, ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು, ಪ್ರೀತಿಯನ್ನು ನೆಲೆಗೊಳ್ಳಬೇಕು ಮತ್ತು ಅಭಿವೃದ್ಧಿ ಹೊಂದಬೇಕು ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ಅಂದ್ರೆ ಒಬ್ಬ ಶಿಷ್ಯನಾದವನು ಏನೆಲ್ಲ ತನ್ನ ಜೀವಿತದಲ್ಲಿ ಏರುಪೇರುಗಳು, ಅಡ್ಡಿಗಳು, ಆಟಂಕಗಳು ಬಂದಾಗಿಯೂ ಕೂಡ, ಒಂದು ವೇಳೆ ಆರ್ಥಿಕವಂತ ಸಮಸ್ಯೆಗಳು ಎದುರಾಗಬಹುದು, ಒಂದು ವೇಳೆ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಆಗ್ಬೋದು, ಸಾಂಸಾರಿಕ ಜೀವಿತಗಳಲ್ಲಿ ಸಮಸ್ಯೆಗಳು ಬರಬಹುದು. ಯಾವುದು ಬಂದರೂ ಕೂಡ ಶಿಷ್ಯನಾದವನು ಆತನು ಅವುಗಳೆಲ್ಲ ಮೆಟ್ಟಿ ನಿಂತು ದಾಟಿ ಮುಂದಕ್ಕೆ ಬೆಳೆಯುತ್ತಾ ಹೋಗುವಂತ ವ್ಯಕ್ತಿ ಆಗಿರಬೇಕು. ಅದೇ ಎಫೆಸ್ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಮತ್ತೊಂದು ವಾಕ್ಯ ಭಾಗವನ್ನು ನಾವು ನೋಡುವಂತವರಾಗಿದ್ದೇವೆ. 5ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ. Ephesians chapter 5 verse 15 and 16. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಳೆಯುವುದೆಂದು ಉಪಯೋಗಿಸಿರಿ. ಸೊ ದ ಟೈಮ್ ಇಸ್ ವೆರಿ ವೆರಿ ಪ್ರೆಷಿಯಸ್. ಸಮಯ ಅಂತಕ್ಕಂಥದ್ದು ಬಹಳ ಅಮೂಲ್ಯ. ಎಲ್ಲರಿಗೂ ಕೂಡ ಸಮಯ ಅಷ್ಟೇ ಸಮಯ ಕೊಟ್ಟಿರುವಂಥದ್ದು. ಆದ್ರಿಂದ ಟೈಮ್ ಇಲ್ಲ ಎಂಬುದಾಗಿ ಹೇಳ್ಬಾರ್ದು. ನಮಗೆ ಕೊಟ್ಟಿರುವಂತಹ ಸಮಯವನ್ನ ಯಾವ ರೀತಿಯಾಗಿ ಸದುಪಯೋಗ ಪಡ್ಕೋಬೇಕೋ ಅದರ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ.
ದೇವರು ಕೂಡ ಈಸ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದ ಟೈಮಿಂಗ್ಸ್. ನಾವು ನೋಡ್ತೀವಿ, ಆತನು 6 ದಿನಗಳಲ್ಲಿ ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸ್ದ, 7ನೇ ದಿನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಂಡ. ಇಲ್ಲಿ ಸಮಯವನ್ನು ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. ಮತ್ತೆ ಹಾಗೆ ಕ್ರಿಸ್ತನ ಜೀವಿತ ನೋಡುವಾಗ ಕಾಲವು ಪರಿಪೂರ್ಣವಾದಾಗ ಆತನು ತನ್ನ ಮಗನನ್ನ ಕಳುಹಿಸಿ ಕೊಟ್ಟನು. ದರ್ ಇಸ್ ಎ ಟೈಮಿಂಗ್. ಆದ್ರಿಂದ ಕ್ರಿಸ್ತನ ಜೀವಿತದಲ್ಲಿ ಆತನ ಜನನ, ಆತನ ಜೀವಿತ, ಆತನ ಮರಣ, ಆತನ ಪುನರುತ್ಥಾನ, ಈ ರೀತಿ ಎಲ್ಲವೂ ಕೂಡ ನಿರ್ದಿಷ್ಟವಾದಂತ ರೀತಿಯಲ್ಲಿ ಟೈಮಿಂಗ್ಸ್ಗೆ ನಾವು ನೋಡುವಂತವರಾಗಿದೆ. ಅಷ್ಟು ಮಟ್ಟಿಗೆ ಸಮಯ. ಮತ್ತೆ 2ನೇ ಬರುವ ಕುರಿತ ನೋಡುವಾಗ ಆತನು ಯಾವಾಗ ಬರ್ತಾನೆ, ಯಾವ ದಿನ ಬರ್ತಾನೆ ನಿಮಗೆ ಗೊತ್ತಿಲ್ಲದ ಕಾರಣ ನೀವು ಸಿದ್ಧರಾಗಿರ್ರಿ. ಅಗೇನ್ ದ ಟೈಮ್ ಅಂದ್ರೆ ಯು ಶುಡ್ ಬಿ ಪ್ರಿಪೇರ್ಡ್ ಆಲ್ ದ ಟೈಮ್. ಎಲ್ಲಾ ಸಮಯದಲ್ಲಿ ಕೂಡ ನೀವು ಸಿದ್ಧರಾಗಿರಬೇಕೆಂಬುದಾಗಿ ಈ ಒಂದು ವಾಕ್ಯಗಳ ಅಡಿಯಲ್ಲಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ಒಂದು ನಿರ್ದಿಷ್ಟವಾದಂತ ಗುರಿ ಇರಬೇಕು. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಎಲ್ಲವೂ ನಿಮಗೆ ದೊರಕುವುದು. ಸೊ ಅಲ್ಲಿ ನೋಡ್ರಿ ಒಂದು ಪದ ನೋಡ್ತೀವಿ, ಮೊದಲು, ಫಸ್ಟ್ ಯು ಸೀಕ್, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಸೊ ಇಲ್ಲಿ ಎಷ್ಟೋ ಸಲ ನಾವು ಇದನ್ನ ಏರ್ಪೇರ್ ಮಾಡ್ತೇವೆ. ಮೊದಲು ನನ್ನ ಕೆಲಸ, ಮೊದಲು ನನ್ನ ಮನೆ, ಮೊದಲು ನನ್ನ ಅಪ್ಪ ಅಮ್ಮ, ಈ ರೀತಿಯಾಗಿ ಅವುಗಳನ್ನ ತಲೆಕೆಳಗಾಗಿ ಮಾಡಿಕೊಂಡು ಕಡೆಗೆ ಅನೇಕವಾದಂತಹ ದುರಂತಗಳಿಗೆ ಸಿಕ್ಕಾಕೊಂಡು ನಾವು ಒದ್ದಾಡುವಂತವರಾಗಿದ್ದೇವೆ. ಆ ರೀತಿ ಆಗದಾಗೆ ದೇವರ ವಾಕ್ಯ ನೋಡಿದ ಹಾಗೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತವರು ಆಗಿರಬೇಕು. ಉದಾಹರಣೆಗಾಗಿ ಅಪೊಸ್ತಲ ಪೌಲನ ಜೀವಿತವನ್ನ ತೆಗೆದುಕೊಳ್ಳ್ರಿ. ಅವನು ನಿರ್ದಿಷ್ಟವಾಗಿ ಮಾತಾಡ್ತಾನೆ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ, ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠ, ನಾನು ಬದುಕಿರೂ ಸರಿಯೇ, ನಾನು ಸತ್ತರೂ ಸರಿಯೇ ಕ್ರಿಸ್ತನಿಗಾಗಿಯೇ. ಅದರಿಂದ ಕ್ರಿಸ್ತನ ಆ ಒಂದು ಮರಣದ ಒಂದು ಸಫರಿಂಗ್, ಹಿಂಸೆ ಏನಿದೆ ಅದನ್ನ ಕಂಡುಕೊಳ್ಳಬೇಕು. ಆತನ ಪುನರುತ್ಥಾನದ ಶಕ್ತಿ ಎನ್ನುವುದಾಗಿ ನಾನು ಗ್ರಹಿಸಿಕೊಳ್ಳಬೇಕು. ಮತ್ತು ಒಂದು ಮುಂದೆ ನನಗೆ ಒಂದು ಗುರಿ ಇಟ್ಟಿದೆ. ಆ ಒಂದು ಗುರಿಯನ್ನ ಮುಟ್ಟುವುದಕ್ಕೋಸ್ಕರವಾಗಿ ನಾನು ಎದೆ ಬೊಗ್ಗಿದವನಾಗಿ ನಾನು ಓಡುತ್ತಾ ಇದ್ದೇನೆ. ಸೋ ಮಚ್ ಡಿಟರ್ಮೆಂಟ್, ಅಷ್ಟು ನಿಕಟವಾಗಿ, ಅಷ್ಟು ನಿರ್ದಿಷ್ಟವಾಗಿ ತನ್ನ ಜೀವಿತದ ಗುರಿಯನ್ನ, ಉದ್ದೇಶವನ್ನ ಆತನು ತಿಳಿಸುವಂತವನಾಗಿದ್ದಾನೆ. ಅದರಿಂದ ಪ್ರಿಯರೇ, ಇವತ್ತು ಶಿಷ್ಯ ಎಂಬುದಾಗಿ ಹೇಳುವಾಗ ನಮಗೂ ಕೂಡ ಬಹಳ ನಿರ್ದಿಷ್ಟವಾದಂತಹ ಒಂದು ಗೊತ್ತು ಗುರಿಗಳು, ಆದ್ಯತೆಗಳು ಇರಬೇಕು. ಅದ್ರಲ್ಲಿ ಮೊದಲ ನೋಡುವಂಥದ್ದು, ದೇರ್ ಮಸ್ಟ್ ಬಿ ಪ್ರಯಾರಿಟಿ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ಆದ್ಯತೆ ಇರಲೇಬೇಕು. ಪ್ರಿಯರೇ, ಈ ಆದ್ಯತೆ ಇಲ್ಲದೆ ನಿಮಿತ್ತವಾಗಿ ಅನೇಕ ಒಂದು ದುರಂತಗಳು ಆಗುವಂತದ್ದಾಗಿದೆ. ಉದಾಹರಣೆಗಾಗಿ ನಾನು ಹೇಳ್ಬೇಕಾದ್ರೆ, ಒಬ್ಬ ದೇವರ ಸೇವಕ ಪದೇ ಪದೇ ನನ್ನ ಹತ್ರ ಬರ್ತಾ ನನ್ನ ಹತ್ರ ಹಂಚ್ಕೊಳ್ಳೋರು. ಒಂದ್ಸಲ ಬಂದಾಗ, ಅಣ್ಣ ನನಗೆ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡ್ಬೇಕನ್ನುವಂತ ಒಂದು ದರ್ಶನ ಇದೆ, ಒಂದು ಭಾರ ಇದೆ ಎಂಬುದಾಗಿ ನನ್ನೊಟ್ಟಿಗೆ ಹೇಳ್ಕೊಂಡ್ರು. ಹೌದಪ್ಪ, ಸಂತೋಷ, ಮಾಡಿರೋದ ಪ್ರೇಯರ್ ಮಾಡಿ ಕಳಿಸ್ತೆ. ಸ್ವಲ್ಪ ವರ್ಷ ಆದ್ಮೇಲೆ, ಅಣ್ಣ ನಾನು ಯವನಸ್ಥ ಮಧ್ಯದಲ್ಲಿ ಕೆಲಸ ಮಾಡ್ಬೇಕು ಅಂತ ನನಗೆ ಭಾರ ಇದೆ. ಸರಿ, ಮತ್ತೆ ನಾನು ಆಯ್ತಪ್ಪ ಪ್ರೇಯರ್ ಮಾಡಿ ಕಳಿಸ್ತೆ. ಇನ್ನೂ ಸ್ವಲ್ಪ ದಿನ ಆದ್ಮೇಲೆ, ವರ್ಷಗಳಾದ್ಮೇಲೆ, ಅಣ್ಣ ನಾನು ಯಾವುದೋ ಒಂದು ಸಂಸ್ಥೆ ಮುಖಾಂತರ ಸೇರ್ಕೊಂಡು ಆ ಸಂಸ್ಥೆ ಮುಖಾಂತರವಾಗಿ ನಾನು ಸೇವೆ ಮಾಡ್ಬೇಕು ಅಂತ ಮನಸ್ಸು ನನಗಿದೆ. ನಾನೇ ಆ ತರ ಒಂದು ಸಂಸ್ಥೆಗೆ ಕೂಡ ಸೇರಿಸ್ದೆ. ತಿರುಗಿ ಮತ್ತೆ ಮುಟ್ಟು ನಾನು ಇಂಡಿಪೆಂಡೆಂಟ್ ಸೇವೆ ಮಾಡ್ಬೇಕೆಂಬುದಾಗಿ ಇದೀನಿ ಎಂಬುದಾಗಿ ಹೇಳ್ದ. ನಾನು ಆಗ ಹೇಳ್ದೆ, ಇಂಡಿಪೆಂಡೆಂಟ್ ಸೇವೆ ಅಂತ ಯಾವುದಿಲ್ಲಪ್ಪ. ಸಭೆ ಅನ್ಯೂನ್ಯತೆಯಲ್ಲಿ ಇದ್ದುಕೊಂಡು ಸಭೆಯವರ ನಾಯಕರ, ಹಿರಿಯರ ಒಂದು ನಡೆಸುವಿಕೆ ನಿಮಿತ್ತವಾಗಿ ಅವರನ್ನ ಸಭೆಯನ್ನೇ ಕಳಿಸಪಟ್ಟು ಮಾಡುವಂತ ಸೇವೆ, ಅದು ಯಾವುದೇ ರೀತಿಯ ಇಂಡಿಪೆಂಡೆಂಟ್ ಸೇವೆ ಎಂಬುದಾಗಿಲ್ಲ ಅಂತ. ಆದ್ರೂ ಕೂಡ ನನ್ನ ಮಾತು ಕೇಳಿಲ್ಲ, ಹೋಗಿ ಇಂಡಿಪೆಂಡೆಂಟ್ ಸೇವೆ ಮಾಡ್ದ. ಕಡೆಗೆ ಯಾವುದರಲ್ಲಿಯೂ ಕೂಡ ಉದ್ಧಾರ ಆಗಲಿಲ್ಲ. ಸಂಡೇ ಸ್ಕೂಲಲ್ಲಿ ಉದ್ಧಾರ ಆಗಲಿಲ್ಲ, ಯವನಸ್ಥ ಕೂಟದಲ್ಲಿ ಉದ್ಧಾರ ಆಗಲಿಲ್ಲ, ಆ ಸಂಸ್ಥೆಯ ಸೇವೆಯಲ್ಲಿಯೂ ಕೂಡ ಪಾಲ್ಗೊಳ್ಕೆಯಿಂದ ಕಡೆಗೆ ಇಂಡಿಪೆಂಡೆಂಟ್ ಸೇವೆನೂ ಉದ್ಧಾರ ಆಗಲಿಲ್ಲ, ಸಭೆನೂ ಆಗಲಿಲ್ಲ. ಈ ತರ ಅನೇಕವಾದಂತಹ ಒಂದು ಗೊತ್ತು ಗುರಿ ಇರದಂತಹ ಜೀವಿತವನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಹಾಗಾಗಿ ನಮ್ಮ ಜೀವಿತದಲ್ಲಿ ಒಂದು ಗುರಿ ಅಂತ ಹೇಳುವಾಗ ಪ್ರಧಾನ ಗುರಿ ಏನಾಗಿದೆ, ಯಾವುದನ್ನ ನಾವು ತಲುಪಬೇಕೆಂಬುದಾಗಿ ಇದೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮ್ಗೆ ಗೊತ್ತಿರಬೇಕು. ಎರಡನೇದಾಗಿ, ಅದಕ್ಕೋಸ್ಕರವಾಗಿ ಬೇಕಾದಂತ ಮಧ್ಯಂತರದ ಗುರಿ, ಓಕೆ, ಅದನ್ನ ತಲುಪಬೇಕಾದ್ರೆ ನಾನು ಏನು ಮಾಡಬೇಕು, ಮತ್ತೆ ಅದಕ್ಕಾಗಿ ನಾನು ತಲುಪಬೇಕಾದ್ರೆ ಪ್ರಾರಂಭಿಕವಾದಂತ ಗುರಿ ಏನಾಗಬೇಕು, ನಾನು ಏನ್ ಮಾಡಬೇಕು, ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅಂದ್ರೆ ಮೇಜರ್ ಗೋಲ್ ಅಂಡ್ ಇಂಟರ್ಮೀಡಿಯೇಟ್ ಗೋಲ್ ಅಂಡ್ ಪ್ರೈಮರಿ ಗೋಲ್ ಎಂಬುದಾಗಿ ನಾವು ಹೇಳ್ತೀವಿ. ಇವುಗಳನ್ನ ನಾವು ತಲುಪಬೇಕಾದ್ರೆ ನನ್ನ ಒಂದು ಉದಾಹರಣೆನ ನಾನು ಕೊಡಕ್ಕೆ ನಿಮ್ಗೆ ಇಷ್ಟಪಡ್ತೇನೆ. ಆವಾಗ ನಿಮಗೆ ವಿಷಯ ಸ್ಪಷ್ಟವಾಗುತ್ತೆ ಎಂಬುದಾಗಿ ನಾನು ನೆನೆಸ್ತೇನೆ. ಈಗ ನಾನು 9ನೇ ಕ್ಲಾಸ್ ಓದ್ಬೇಕಾದ್ರೆ
ನಾನು MBBS ಮಾಡಲೇಬೇಕೆಂಬುದಾಗಿ ನಾನು ತೀರ್ಮಾನ ಮಾಡಿದ್ದೆ. ಇದು ನನ್ನ ಗುರಿಯಾಗಿತ್ತು, ಮೇಜರ್ ಗೋಲ್. ಸೊ ಈಗ ನನ್ನ ಒಂದು ಪ್ರಾರಂಭಿಕ ಗುರಿಗಳು ಏನಾಗಬೇಕು, MBBS ಸೇರ್ಬೇಕಾದ್ರೆ ನಾನು ಸೈನ್ಸ್ನ ತಗೋಬೇಕು. ನಾನು ಹೋಗಿ ಆರ್ಟ್ಸ್ನೋ ನಾನು ಅಥವಾ ಕಾಮರ್ಸ್ನೋ ತಗೋಬಿಟ್ಟು ನಾನು MBBS ಆಗ್ತೀನಿ ಅಂತಂದ್ರೆ ನನ್ನ ಮೂರ್ಖತನ ಅದು ಅಲ್ಲ. ನಾನು MBBS ಮಾಡ್ಬೇಕು ಅಂತಂದ್ರೆ ಐ ಹ್ಯಾವ್ ಟು ಗೋ ಇನ್ ಟು ಸೈನ್ಸ್ ಫೀಲ್ಡ್. ಸೊ ಇದು ನಾವು ಹೋಗುವಂತ ದಾರಿ. ಸರಿ, ಈಗ ಸೈನ್ಸ್ ಫೀಲ್ಡ್ ನ ತಗೊಂಡೆ, ಸೈನ್ಸ್ ಫೀಲ್ಡ್ ನಾನು ಎಂಟರ್ ಆದೆ. ಅಲ್ಲಿ ಫಸ್ಟ್ PUC ಚೆನ್ನಾಗಿ ಮಾರ್ಕ್ಸ್ ಬಂತು, ಆದ್ರೆ ಫಸ್ಟ್ PUC ಮಾರ್ಕ್ಸ್ ಬರಲಿಲ್ಲ, ಡೌನ್ ಆಯ್ತು. ಆಗ ಇಮ್ಮಿಡಿಯೇಟ್ ಆಗಿ ನಾನು ಏನ್ ಮಾಡಿದೆ, ಬೆಂಗಳೂರಿನಿಂದ ಕೊಳ್ಳೇಗಾಲಕ್ಕೆ ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಹೋಗಿ ಜಾಯ್ನ್ ಆದೆ, ಮಾರ್ಕ್ಸ್ ನ ಮತ್ತೆ ನಾನು ರಿಕವರ್ ಮಾಡ್ಬೇಕೆಂಬುದಾಗಿ. ಆ 1 ವರ್ಷ ಬಹಳ ಹೋರಾಟ ಆಯ್ತು ನನಗೆ. ಮನೆಯಲ್ಲಿ ಸುಮಾರು 12 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾಯ್ತು. ಸಾಯಂಕಾಲ 8 ಗಂಟೆ ಬರ್ತದೆ, 8 ಗಂಟೆ ಬಂದು ಊಟ ಮಾಡಿ ಮಲಗ್ತಾ ಇದೆ. ತಿರುಗಿ 1 ಗಂಟೆಗೆ ಎದ್ದು 1 ಗಂಟೆಯಿಂದ ನಾನು ಓದ್ಕೊಂಡು 6 ಗಂಟೆ ತನಕ ಓದಿ ಇಮಿಡಿಯೇಟ್ ಆಗಿ ಅಲ್ಲಿಂದ ತಿರುಗಿ ನಾನು ಹೊರಟು ನಾನು ಸ್ಕೂಲ್ಗೆ ಕಾಲೇಜಿಗೆ ಹೋಗ್ತಾ ಇದ್ದೆ. ಈ ರೀತಿಯಾಗಿ ಸತತವಾಗಿ 1 ವರ್ಷ ಬಹಳ ಹೋರಾಟ ಇತ್ತು. ಯಾಕೆ ಇದು ಹೋರಾಟಗಳಿದ್ರು ಕೂಡ ನನಗೆ ಇದು ಹೋರಾಟ ಅನ್ನಿಸ್ತಾ ಇರಲಿಲ್ಲ. ಯಾಕಂತಂದ್ರೆ ನನ್ನ ಗುರಿ ಸ್ಪಷ್ಟವಾಗಿತ್ತು. ನನ್ನ ಗುರಿ ಸ್ಪಷ್ಟವಾಗಿದ್ದ ನಿಮಿತ್ತವಾಗಿ ಇವೆಲ್ಲ ನನಗೆ ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಹೇಗೆಂತಾರೆ, ಈಗ ಯಾಕೋಬನವರು ರಾಹೇಲನ ಮದುವೆ ಮಾಡ್ಕೊಳ್ಳೇಬೇಕಾಗಿತ್ತು, ಅದು ಅವನ ಗುರಿಯಾಗಿತ್ತು. ಹಂಗಾಗಿ ಅವನು ಪಟ್ಟಂತ ಪ್ರಯಾಸ, ಆ 14 ವರ್ಷದ ಕಷ್ಟ ಅವನಿಗೆ ಏನು ಅನಿಸ್ತಿಲ್ಲ. ಬಾಕಿ ನೋಡ್ತೀವಿ, ಅವನು ಅಷ್ಟು ಮಟ್ಟಿಗೆ ಪ್ರೀತಿ ಮಾಡೋ ನಿಮಿತ್ತವಾಗಿ ಇದೆಲ್ಲ ಕೆಲವು ಸಹಜ ಎಂಬುದಾಗಿ ಅನಿಸ್ತು. ಈ ರೀತಿಯಾಗಿ ನಾನು ಕಡೆಗೆ MBBS ಎಂಟರ್ ಆದೆ. MBBS ಸೀಟ್ ಸಿಕ್ತು, MBBS ಬಂದೆ. MBBS ಮಾಡ್ಬೇಕಾದ್ರೂ ಕೂಡ ಬಹಳ ಹೋರಾಟ ಇತ್ತು, ಬಹಳ ಕಷ್ಟ ಇತ್ತು. ನನ್ನ ಗುರಿ ಅಷ್ಟೇ, ನಾನು ಬಂದಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು, ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಮಾಡ್ಕೋಬೇಕು. ಯಾಕಂತಂದ್ರೆ ನಮ್ಮ ಮನೇಲಿ ಕಷ್ಟ ಇದೆ, ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ನಮ್ಮ ಮನೆಯವ್ರು ನೋಡ್ಕೋಬೇಕು. ಇದೇ ನನ್ನ ಗುರಿ ಉದ್ದೇಶಗಳಲ್ಲಿ ಇತ್ತು. ಸರಿ, ದೇವರ ಮಹಾಕೃಪೆಯಿಂದ ಇದೆಲ್ಲ ನೆರವೇರಿತು. ಈ ರೀತಿಯಾಗಿ ಕಡೆಗೆ ನಾವು ಇತ್ತೀಚೆಗೆ ನಮ್ಮ ಬ್ಯಾಚ್ಮೆಂಟ್ಸ್ ಎಲ್ಲ ಒಂದು ಗೆಟ್ ಟುಗೆದರ್ ಸೇರಿದ್ರು. ಎಷ್ಟೋ 40 ವರ್ಷ ಆದ್ಮೇಲೆ, 40 years ಆಫ್ MBBS ಥ್ರೂಔಟ್ ವರ್ಲ್ಡ್, ಎಲ್ಲೆಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ ಇದಾರೋ ಎಲ್ಲರೂ ಕೂಡ ಬಂದ್ರು. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಕ್ಯಾಲಿಫೋರ್ನಿಯಾ, ಈ ರೀತಿಯಾಗಿ ಹಲವಾರು ದೇಶಗಳಿಂದ, ಮತ್ತೆ ಮತ್ತೆ ಇಂಡಿಯಾದಿಂದನೂ ಕೂಡ ಅಷ್ಟೇ ಎಲ್ಲ ಸೇರಿದಾಗ ನನ್ನ ಒಂದು ಬ್ಯಾಚ್ಮೆಂಟ್, ನನ್ನ ಹುಡುಗಿ, ಆಕೆ ನನ್ನ ಜೊತೆಲೆ ಓದ್ದವಳು, ನನ್ನ ಬ್ಯಾಚ್ ಅಲ್ಲೇ ಇದ್ಲು. ಆಕೆ ಬಂದು ನಾನು ಮಾತು ಹೇಳೋದು, ದಾಸ್, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೆ ಅಂತ. ನನಗೆ ಆಶ್ಚರ್ಯ ಆಯ್ತು. ತುಂಬಾ ಪ್ರೀತಿ ಮಾಡೋಳು ಈಗ ಯಾಕೆ ಹೇಳ್ತಿದೀಯೇ 40 ವರ್ಷ ಆದ್ಮೇಲೆ ಅಂತ. ಆಗ ನಿನ್ಗೆ ಎಷ್ಟೋ ಹೇಳ್ಬೇಕಂತ ನಾನು ಪ್ರಯತ್ನ ಪಟ್ಟೆ, ಆದ್ರೆ ನಿನ್ ತಲೆಗೆ ಹೋಗ್ತಾ ಇರಲಿಲ್ಲ, ನಿನ್ ಗಮನಕ್ಕೆ ಬರ್ತಾ ಇರಲಿಲ್ಲ ಅದು. ಆದ್ರಿಂದ ನಾನು ಈಗ ಹೇಳ್ತದೆ ಅಂತ. ಅವ್ನು ಕೆಲಸ ಮಾಡು, ನೀನು ಈಗ ಹೇಳ್ಬೇಡ, ಹೋಗಿ ಈಗ ನನ್ನ ಹೆಂಡತಿ ಹತ್ರ ಹೇಳು ಅಂದೆ. ಯಾಕಂದ್ರೆ ಆಗ ಅವಳು, ಪರವಾಗಿಲ್ಲ ಬಿಡು, ನೀನು ಮನೆಗೆ ಬರ್ತೀನಿ, ಬಂದು ನೀನು ಹೆಂಡತಿ ಹತ್ರ ಹೇಳ್ತೀನಿ, ಯಾಕಂದ್ರೆ ನೀನು ಮುದುಕಾಗಿದೆಯಾ, ನಾನು ಮುದುಕಿ ಆಗಿದ್ದೀನಿ, ಹೋಗಿ ಹೇಳ್ತೀನಿ ಬಿಡು, ಏನಂತ ಈಗ ಅಂತ ಹೇಳಿದ್ಲು. ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ತಂತಾರೆ, ಮದುವೆ ಆ ಒಂದು MBBS ಮಾಡುವಂತ ಸಮಯದಲ್ಲಿ ನಾವು ಕಷ್ಟಪಟ್ಟು ಓದಬೇಕು, ನಾನು ಆದಷ್ಟು ಬೇಗ MBBS ಮುಗಿಸ್ಬೇಕು, ನಾನು ಸಂಪಾದನೆ ಮಾಡಬೇಕು, ಕುಟುಂಬವನ್ನ ಕಾಪಾಡಬೇಕು ಎನ್ನುವಂತ ಉದ್ದೇಶಗಳು ನಮ್ಮ ಮುಂದೆ ಇದ್ದೇ ಹೊರತು ನಾವು ಈ ರೀತಿಯಾಗಿ ನಾವು ಲವ್ ಮಾಡ್ಕೋಬೇಕು, ಮತ್ತೆ ಲವ್ ಮಾಡ್ಕೊಂಡು ಯಾವಳನ್ನ ಕಟ್ಕೋಬೇಕು ಎನ್ನುವಂತ ಒಂದು ಉದ್ದೇಶ ನಮ್ಮಲ್ಲಿ ಇರಲಿಲ್ಲ. ಯಾರೋ ಕೆಲವರು ಇದ್ದಿರ್ಬೋದು, ಇಲ್ಲ ಅಂತ ಅಲ್ಲ, ಆದ್ರೆ ಮೆಜಾರಿಟಿ ಅಲ್ಲಿ ನೋಡುವಂತ ಸಮಯದಲ್ಲಿ ಆ ರೀತಿಯಂತ ಒಂದು ಯೋಜನೆಗಳು ಕಾಣ್ತಾ ಇರಲಿಲ್ಲ. ಯಾಕೆ ಇದನ್ನ ಹೇಳ್ತೇನೆ ಅಂತಂದ್ರೆ, ಇವತ್ತಿನ ಒಂದು ನಮ್ಮ ಸಹೋದರ ಸಭೆಗಳ ಕುರಿತಾಗಿ ಆಲೋಚನೆ ಮಾಡೋದಾದ್ರೆ ಬಹಳ ದುಃಖ ಆಗ್ತದೆ. ಹೈಸ್ಕೂಲ್ ಬರಂಗಿಲ್ಲ, ಹೈಸ್ಕೂಲ್ ಮೆಟ್ಲ್ ಹತ್ತ ಸಾಕು, ಆವಾಗಲೇ ಲವ್ ಅಂತ ಇರ್ತಾರೆ. ಡಿಗ್ರಿ ಬಂದ ತಕ್ಷಣನೇ ಯಾವಳನ್ನ ಕಟ್ಕೊಂಡು ಇವತ್ತು ಓಡೋಗುವಂತ ಪರಿಸ್ಥಿತಿ ನೋಡ್ತದೆ ಸಹೋದರ ಸಭೆಗಳಲ್ಲಿ. ತಂದೆ ತಾಯಿಗಳಿಗೆ ಸ್ವಲ್ಪನೂ ಕೂಡ ಗೌರವ ಇಲ್ಲ, ಸಭೆಗೆ ಅವಮಾನ ಆಗ್ತಕ್ಕಂಥ ಭಯ ಇಲ್ಲ, ಎಲ್ಲ ಬಿಟ್ಟು ದೇವರ ವಾಕ್ಯದ ಭಯ ಇಲ್ಲ, ಕ್ರಿಸ್ತನಿಗೆ ಭಯ ಇಲ್ಲ. ಈ ರೀತಿಯಾಗಿ ಲೋಕದವರಿಗಿಂತಲೂ ಅಸಹ್ಯವಾದ ರೀತಿಯಲ್ಲಿ ಹೇಸಿಗೆ ಆಗುವಂತ ಕಾರ್ಯಗಳನ್ನ ಇವತ್ತು ಸಹೋದರ ಸಭೆಗಳಲ್ಲಿ ಬೆಳೆಯುವಂತ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ರಿಗೂ ಕುರಿತಾಗಿ ನಾನು ಮಾತಾಡ್ತಾ ಇಲ್ಲ, ಆದ್ರೆ ಅನೇಕರು ಇಂಥ ಘಟನೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರೇರೆ, ಇಂಥ ಒಂದು ಕಾರ್ಯಗಳಾಗದಾಗೆ
ನಾವು ನಿರ್ದಿಷ್ಟವಾಗಿ ನಿಖರವಾಗಿ ನಮ್ಮ ಒಂದು ಗುರಿ ಇರಬೇಕೆಂಬುದೇ ನನ್ನ ಒಂದು ತಾತ್ಪರ್ಯ. ಅದರಿಂದ ವಿ ಮಸ್ಟ್ ಹ್ಯಾವ್ ದ ಪ್ರಯಾರಿಟಿ ಆಫ್ ಲೈಫ್. ನಮ್ಮ ಜೀವಿತದ ಸ್ಪಷ್ಟವಾದಂತಹ ಒಂದು ಗುರಿ ಇರಬೇಕು. ಎರಡನೇದಾಗಿ ನಾವು ಕಲಿಯುವಂತ ಸಂಗತಿ, ದೇರ್ ಮಸ್ಟ್ ಬಿ ಸ್ಟ್ರಾಟಜಿ ಆಫ್ ಡಿಸೈಪಲ್ಶಿಪ್. ಶಿಷ್ಯತ್ವದ ಒಂದು ಯೋಜನೆ ಇರಬೇಕು. ಶಿಷ್ಯತ್ವದ ಯೋಜನೆ ಎಂಬುದಾಗಿ ನಾನು ಹೇಳುವಾಗ ಅದರ ಅರ್ಥ ವಿಶೇಷವಾಗಿ ಕೆಲವು ಉದಾಹರಣೆಗಳನ್ನು ಕೊಡಕ್ಕೆ ಇಷ್ಟಪಡ್ತೀನಿ, ಆಗ ನಿಮಗೆ ಅದು ಅರ್ಥ ಆಗ್ತದೆ. ಯೇಸು ಸ್ವಾಮಿಗೆ ಒಂದು ನಿರ್ದಿಷ್ಟವಾದಂತ ಯೋಜನೆ ಇತ್ತು. ಏನು ಯೇಸು ಸ್ವಾಮಿ ಇದ್ದಂತ ನಿರ್ದಿಷ್ಟವಾದಂತ ಯೋಜನೆ? ಇಡೀ ಲೋಕವನ್ನ ಪಾಪದಿಂದ ಬಿಡುಗಡೆ, ಒಂದು ರಿಡಂಪ್ಷನ್, ಇಡೀ ಲೋಕವನ್ನೇ ಪಾಪದ ಬಿಡುಗಡೆ ಮಾಡಬೇಕೆನ್ನುವಂಥದ್ದು ಆತನ ಯೋಜನೆ ಆಗಿತ್ತು. ಅದಕ್ಕೋಸ್ಕರವಾಗಿ ಕರ್ತನ ಲೋಕಕ್ಕೆ ಬಂದ. ಓಕೆ, ಅದಕ್ಕಾಗಿ ಆತನ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದ. ಏನದ ಸ್ಟ್ರಾಟಜಿ? ಮಾರ್ಕನ್ ಬರೆಸುವಾರ್ತೆ 3ನೇ ಅಧ್ಯಾಯ 5ನೇ ವಾಕ್ಯ. ದಟ್ ಈಸ್ ದ ಸ್ಟ್ರಾಟಜಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತನ ಒಂದು ಯೋಜನೆಯನ್ನು ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳಿಸುವಂತಲೂ 12 ಮಂದಿಯನ್ನು ಆರಿಸಿ ನೇಮಿಸಿದನು. ಸೊ ಈ ವಾಕ್ಯ ನೋಡುವಾಗ 12 ಆತನ ಯೋಜನೆ ಇಡೀ ಲೋಕದ ಬಿಡುಗಡೆ ಮಾಡೋಕ್ಕೋಸ್ಕರ ಆತನ ಮಾಡುವಂತ ಕಾರ್ಯ 12 ಜನನ ಆರಿಸಿಕೊಂಡ. ಏನಕ್ಕಾಗಿ? 3 ಸಂಗತಿಗಳನ್ನ ನೋಡುವಂತವರಾಗಿದೆ. ಅವರು ತನ್ನ ಜೊತೆ ಇರುವುದಕ್ಕೋಸ್ಕರವಾಗಿ, ಅವರು ದೆವ್ವಗಳನ್ನ ಬಿಡುಗಡೆ ಮಾಡುವ ಅಧಿಕಾರವನ್ನು ಹೊಂದಿ ಹೋಗುವ ಹಾಗೆ, 3ನೇದಾಗಿ ಸುವಾರ್ತೆಯನ್ನ ಸೇವೆಯನ್ನ ಮಾಡುವ ಹಾಗೆ. ಆಲೋಚನೆ ಮಾಡ್ರಿ, ಪ್ರಪಂಚ ಎಲ್ಲಿ, ಈ 12 ಜನ ಎಲ್ಲಿ? ಆದರೂ ಕೂಡ ಕ್ರಿಸ್ತರಿಗೆ ನಿರ್ದಿಷ್ಟವಾದ ಸ್ಟ್ರಾಟಜಿ ಇತ್ತು. ಸೊ ಆತನ ಆರಿಸಿಕೊಂಡ. ಇದು ಯೇಸು ಸ್ವಾಮಿ ಮಾಡಿದ ಮೊದಲನೇ ಕಾರ್ಯ. ಎರಡನೇದಾಗಿ ಆತನ ಒಂದು ಯೋಜನೆ ಏನಂತಂದ್ರೆ, ಇಡೀ ಲೋಕದ ಪಾಪವನ್ನು ಹೊತ್ತುಕೊಂಡು ತಾನು ಕಲ್ವಾರಿ ಕ್ರೂಚಿಯಲ್ಲಿ ತನ್ನ ಪ್ರಾಣವನ್ನು ಕೊಡಬೇಕೆಂಬುದು ಆತನ ಎರಡನೆಯ ಒಂದು ಯೋಚನೆ ಆಗಿತ್ತು. ಮೂರನೆಯ ಯೋಚನೆ, ಆತನು ಸತ್ತು ಉಣಲ್ಪಟ್ಟು 3ನೇ ದಿನದ ಮೃತ್ಯುಂಜಯನಾಗಿ ತಾನು ಜೀವಿಸುವಂತನೆಂಬುದಾಗಿ ಪ್ರಪಂಚಕ್ಕೆ ತೋರಿಸಬೇಕಾಗಿತ್ತು. ಬಿಕಾಸ್ ಆಫ್ ದಿಸ್, ಈ ಒಂದು 3 ಕಾರ್ಯಗಳ ನಿಮಿತ್ತವಾಗಿ ಇಡೀ ಪ್ರಪಂಚದಲ್ಲಿ ಇವತ್ತು ಸುವಾರ್ಥ ಸೇವೆ ಆಗ್ತಾ ಇದೆ. ಅದನ್ನ ತಡೆಯುವುದಕ್ಕೆ ಯಾರಿಲ್ಲೂ ಕೂಡ ಸಾಧ್ಯತೆ ಇಲ್ಲ. ಏನೇ ಹೋರಾಟಗಳು ಬರಲಿ, ಏನೇ ಕಷ್ಟಗಳು ಬರಲಿ, ಬೈಬಲ್ಗಳನ್ನ ಸುಟ್ಟಾಕ್ಬೋದು, ಚರ್ಚ್ಗಳನ್ನ ಒಡೆದಾಕ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಸುವಾರ್ಥ ಸೇವೆಯನ್ನ ನಿಲ್ಲಿಸುವುದಕ್ಕೆ ಸಾಧ್ಯತೆ ಇಲ್ಲ. ಈಗ ಮತ್ತೊಂದು ಉದಾಹರಣೆ ತಗೊಳ್ಳೋಣ. ಅಪೊಸ್ತಲನಾದ ಪೌಲನು, ಯೇಸು ಸ್ವಾಮಿ 12 ಜನ ಟ್ರೈನಿಂಗ್ ಮಾಡ್ದ. ಅಪೊಸ್ತಲನಾದ ಪೌಲನು, ಆತನು 3 ಜನ ಆರಿಸಿಕೊಂಡ. ಒಬ್ಬ ತಿಮೋತಿ, ಇನ್ನೊಬ್ಬ ಫಿಲೋಮನ, 3ನೇ ವ್ಯಕ್ತಿ ಸೀಲನು. ತಿಮೋತಿ, ಫಿಲೋಮನ, ಸೀಲ, ಈ 3 ಜನ ಅಪೊಸ್ತಲನಾದ ಪೌಲನ ಶಿಷ್ಯರು. ಅವರು ಆರಿಸಿಕೊಂಡ, ಅವರಿಗೆ ನಡೆಸಿದ. ಹಾಗೆಯೇ ನೀವು ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ರಿ. ಅಪೊಸ್ತಲ ಕೃತ್ಯ ನೋಡುವಾಗ 12 ಜನ ಇದ್ರು ಮೊದಲನೇ ಅಧ್ಯಾಯ, ಕಡೆಗೆ ಅವ್ರು 120 ಜನ ಆದ್ರು 2ನೇ ಅಧ್ಯಾಯ, ಅವರು 3000 ಜನ ಆದ್ರು ಅದೇ 2ನೇ ಅಧ್ಯಾಯ, 5000 ಜನ ಆದ್ರು 4ನೇ ಅಧ್ಯಾಯ, ಕಡೆಗೆ ಲೆಕ್ಕ ಎಣಿಸಕ್ಕಾಗದಿರ್ತಕ್ಕಂಥ ಅಸಂಖ್ಯವಾದ ರೀತಿಯಲ್ಲಿ ಶಿಷ್ಯರ ಒಂದು ಸಂಖ್ಯೆ ಬೆಳೆಯುತ್ತೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಸೊ ಬ್ಯೂಟಿಫುಲ್, ಅಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿತ್ತು ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಪ್ರಿಯರೇ, ಇಲ್ಲಿ ನಾವು ಒಂದು ನಿರ್ದಿಷ್ಟವಾದ ಯೋಜನೆ ಕುರಿತಾಗಿ ನಾವು ನೋಡುವಂತವರು ಆಗಿದ್ದೇವೆ. ಹಾಗಾದ್ರೆ ಈ ನಿರ್ದಿಷ್ಟವಾದ ಯೋಜನೆ ಕುರಿತಾಗಿ ನಾವು ಒಂದು ವಾಕ್ಯವನ್ನ ಗಮನಿಸಲೇಬೇಕಾಗ್ತದೆ. ಅದು 2 ತಿಮೋತಿ 2ನೇ ಅಧ್ಯಾಯ 2ನೇ ವಾಕ್ಯ, 2:2. 2 ತಿಮೋತಿ ಚಾಪ್ಟರ್ 2 ವರ್ಸ್ 2, 2ನೇ ವಾಕ್ಯ. ಅದನ್ನ ಓದ್ತೀನಿ, ದಯವಿಟ್ಟು ಗಮನಿಸಿ. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನಮ್ಮೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುವನಲ್ಲವೇ? ಇದಲ್ಲದೆ
ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರೆಯುವುದಿಲ್ಲ. ವ್ಯವಸಾಯನ ಹುಟ್ಟುವಳಿ ಮೊದಲನೆಯ ಪಾಲು ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ. ಈ ಒಂದು ವಾಕ್ಯಗಳನ್ನ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ನೋಡುವಂತ ಒಂದು ಸಂಗತಿ 2 ತಿಮೋಥಿ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ನೀನು ನನ್ನಿಂದ ಏನು ಕಲ್ತಿದ್ದೀಯೋ ಅದನ್ನ ನೀನೇನ್ ಮಾಡು, ಇತರ ಮನುಷ್ಯರಿಗೆ ಒಪ್ಪಿಸಿಕೊಡು. ಪ್ರೇರೆ, ಇವತ್ತು ನಾವು ಎಡವಿರೋದು ಇಲ್ಲೇನೆ. ಇಲ್ಲಿ ದೊಡ್ಡ ಒಂದು ತಪ್ಪು ಮಾಡ್ತಾ ಇದೀವಿ. ಆದ್ದರಿಂದ ಇವತ್ತು ಸುವಾರ್ಥ ಸೇವೆ ಸರಿಯಾಗಿ ಸಾರಲ್ಪಡ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ನಾವು ಈ ವಾಕ್ಯವನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ನಾವು ನಮ್ಮ ಈ ಶಿಷ್ಯತ್ವದ ಭಾಷೆಯಲ್ಲಿ ಒಂದು ಪದ ಯೂಸ್ ಮಾಡ್ತೀವಿ, ಗಿವ್ ಟು ಫ್ಯಾಟ್ ಮ್ಯಾನ್ ಎಂಬುದಾಗಿ. ಫ್ಯಾಟ್ ಅಂತಂದ್ರೆ FAT, ಗಿವ್ ಟು ಫ್ಯಾಟ್ ಮ್ಯಾನ್. ಆ ಒಂದು FATಗೆ ಅದರದೇ ಅಂತ ಒಂದು ಅರ್ಥ ಇದೆ. F ಅಂತಂದ್ರೆ ಫೇತ್ಫುಲ್, A ಅಂತಂದ್ರೆ ಅವೈಲಬಲ್, T ಅಂತಂದ್ರೆ ಟೀಚಬಲ್. ಅಂದ್ರೆ ಫೇತ್ಫುಲ್, ಅವೈಲಬಲ್, ಟೀಚಬಲ್ ಮೆನ್ ಅಂತ ಅರ್ಥ. ಇಲ್ಲಿ ವಾಕ್ಯದ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅದರ ಒಂದು ವಿವರಣೆ ಆ ರೀತಿಯಾಗಿ ಬರುವಂತದ್ದಾಗಿದೆ, ಗಿವ್ ಟು ಫ್ಯಾಟ್ ಮ್ಯಾನ್. ಯಾಕಂತಂದ್ರೆ ಇದು ಬಹಳ ಮುಖ್ಯ. ಈಗ ನೀನೇನ್ ಮಾಡು, ನಂಬಿಗಸ್ತರಾದಂತಹ ಜನರಿಗೆ ಕೊಡು, ಫೇತ್ಫುಲ್ ಮ್ಯಾನ್. ಅಂದ್ರೆ ನಾವು ನಂಬಿಗಸ್ತರಾದಂತಹ ಜನರಿಗೆ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡದೆ ಹೋದ್ರೆ, ಅಂದ್ರೆ ಅದು ನಮ್ಮಲ್ಲೇ ಅದು ಕೊಳಿತಾ ಇದ್ರೆ ಯಾವ ಪ್ರಯೋಜನ ಇಲ್ಲ. ನಾವು ಅದನ್ನ ಬೇರೆಯವ್ರಿಗೆ ಕೊಡ್ಲೇಬೇಕು. ಇದೊಂದು ರೀತಿ ಈ ರಿಲೇ ಇದ್ರಲ್ಲಿ ಬ್ಯಾಟನ್ನ ಎಲ್ರಿಗೂ ಹ್ಯಾಂಡ್ ಓವರ್ ಮಾಡ್ತಾರಲ್ಲ, ಒಬ್ಬಂದ ಇನ್ನೊಬ್ಬರಿಗೆ ಓಡ್ತಾರಲ್ಲ, ಹಂಗೆ ಈ ಶಿಷ್ಯತ್ವ ಅಂತಕ್ಕಂಥದ್ದು ಮುಂದುವರಿತಾ ಇರ್ಬೇಕು. ಇವತ್ತು ನೀವು ಕಲಿಯುವಂತವ್ರು ಎಷ್ಟೇ ಜನ ಆಗಿರ್ಲಿ, ಆದ್ರೆ ನಿಮ್ಮಿಂದ ನೀವು ಏನು ಕಲ್ತಿದ್ದೀರೋ ಅದು ಮತ್ತೊಬ್ಬರಿಗೆ ಹೋಗ್ಲೇಬೇಕು. ಆಗ್ಲೇ ಈ ಒಂದು ಶಿಷ್ಯತ್ವ ಅಭಿವೃದ್ಧಿ ಹೊಂದಬೇಕಾದ್ರೆ. ಅದನ್ನ ಬಿಟ್ಟು ಶಿಷ್ಯತ್ವ ನಿಮ್ಮಲ್ಲಿಯೇ ನಿಂತು ಹೋದ್ರೆ ಖಂಡಿತ ಇಷ್ಟೆಲ್ಲಾ ನಾವು ಕಲಿತು ಯಾವುದೇ ರೀತಿಯಂತ ಪ್ರಯೋಜನ ಇಲ್ಲ. ಆದ್ರಿಂದ ಶಿಷ್ಯತ್ವ ಅಂತಕ್ಕಂಥದ್ದು ಇದು ನಮ್ಮಿಂದ, ನಾವು ಯಾರಿದ್ದಲೂ ನಾವು ಕೇಳಿದ್ದೀವಿ, ನಮ್ಮಿಂದ ಅದು ಮತ್ತೊಬ್ಬರಿಗೆ ಅದು ಹೋಗುವಂಥದ್ದು ಆಗಿರಬೇಕು. ಸೊ ಇಲ್ಲಿ ಮೊದಲನೇದಾಗಿ ನೋಡೋದು ಫ್ಯಾಟ್ ಮ್ಯಾನ್ ಎಂಬುದಾಗಿ ಹೇಳುವಾಗ F ಸ್ಟ್ಯಾಂಡ್ಸ್ ಫಾರ್ ಫೇತ್ಫುಲ್. ನಂಬಿಗಸ್ತರಿಗೆ ನಾವು ಕೊಡ್ಬೇಕು. ಅವರಿಗೆ ನಂಬಿಗಸ್ತಿಕೆ ಇಲ್ಲ ಅಂತಂದ್ರೆ ಅಂತವ್ರಿಗೆ ನೀವು ಎಷ್ಟು ತರಬೇತಿ ಕೊಟ್ಟರು ಅದರಿಂದ ಯಾವುದೇ ರೀತಿಯಂತ ಪ್ರಯೋಜನ ಆಗೋದಿಲ್ಲ. ಎರಡನೇದಾಗಿ ಗಿವ್ ಟು ಅವೈಲಬಲ್ ಮ್ಯಾನ್. ಅಂದ್ರೆ ನಮ್ಮ ಅನುಕೂಲತೆಗೆ ಈ ರೀತಿ ಶಿಷ್ಯತ್ವ ಮಾಡೋದಕ್ಕೆ ಅವನಿಗೆ ಟೈಮ್ ಇರ್ಬೇಕಲ್ಲ. ಈ ಶುಡ್ ಬಿ ಅಕೌಂಟಬಲ್, ಈ ಶುಡ್ ಬಿ ಅವೈಲಬಲ್. ಅವನು ನಮ್ಗೆ ಅದೆಲ್ಲ ಆಗಲ್ಲಪ್ಪ, ನಾನು ಭಾರಿ ಬಿಸಿ ಅಂತವ್ನಿಗೆ ನಾವ್ ಯಾಕೆ ಟ್ರೈನಿಂಗ್ ಕೊಡ್ಬೇಕು? ಟೈಮ್ ಇಲ್ಲ ಅಂತ ಅವನು. ಯಾಕೆ ಈ ಮಾತು ಹೇಳ್ತಿದ್ರೆ, ಇವತ್ತು ಎಷ್ಟೋ ಜನ ಬ್ರದರನ್ ಚರ್ಚ್ ಎಲ್ಡರ್ಗಳಿಗೆ ಭಾನುವಾರ ಚರ್ಚೆ ಬರೋದೇ ದೊಡ್ಡ ಕಷ್ಟ. ಅವರಿಗೆ ಎಲ್ಡರ್ಗಳಿಗೆ ನಿಜವಾಗ್ಲೂ ಅವ್ರಿಗೆ ನಾಚಿಕೆ ಆಗ್ಬೇಕು. ಭಾನುವಾರ ಅವ್ರು ಬಿಟ್ಟ ಅಂದ್ರೆ ನೆಕ್ಸ್ಟ್ ಒಂದು ವಾರ ಫುಲ್ ಅವ್ರ ಕೈಗೆ ಸಿಗಲ್ಲ. ಅಷ್ಟೊಂದು ಬಿಸಿ, ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಬಿಸಿ. ಅಂತವ್ರು ಯಾಕೆ ಎಲ್ಡರ್ ಆಗಿರ್ಬೇಕು? ಮರ್ಯಾದೆ ಇಳಿಬೋದಲ್ಲ. ಅಂತವ್ರು ಯಾಕೆ ಡೀಕನ್ ಇರಬೇಕು? ದಿಸ್ ಇಸ್ ದ ಬಿಗ್ ಪ್ರಾಬ್ಲಮ್ ಇನ್ ಬ್ರದರ್ ಅಸೆಂಬ್ಲಿ. ಒಂದು, ಅವರು ಫೇತ್ಫುಲ್ ನಂಬಿಗಸ್ತರಾಗಿರೋದಿಲ್ಲ, ಅಯೋಗ್ಯರಾಗಿರ್ತಾರೆ. ಎರಡನೇದಾಗಿ ಅವ್ರ ಕೈಗೆ ಸಿಗಲ್ಲ, ದೇ ಆರ್ ನಾಟ್ ಅವೈಲಬಲ್. ಮೂರನೇದಾಗಿ ದೇ ಶುಡ್ ಬಿ ಟೀಚಬಲ್, ಇತರಿಗೆ ಕಲಿಸುವಂತವ್ರಾಗಿರ್ಬೇಕು. ಎಷ್ಟೋ ಜನ ನಂಬಿಗಸ್ತರಾಗಿರ್ತಾರೆ, ಸಿಗ್ತಾರೆ ನಮ್ ಕೈಗೆ, ಅವೈಲಬಿಲಿಟಿನ ಇರ್ತದೆ, ಆದ್ರೆ ಕಲಿಸಿದ್ರೆ ಅಯ್ಯೋ ನಮಗೆಲ್ಲ ಕಲ್ಸೋದ್ ಗೊತ್ತಿಲ್ಲ ಬ್ರದರ್, ನಮ್ಗೆ ಕಲ್ಸೋದ್ ಗೊತ್ತಿಲ್ಲ ಅಂತಂದ್ರೆ ಅಂತವ್ರಿಗೆ ಬೋಧನೆ ಬೇಕಾಗಿಲ್ಲ. ಯಾಕಂದ್ರೆ ಶಿಷ್ಯತ್ವ ಹಾಳಾಗಬಾರ್ದು, ಶಿಷ್ಯತ್ವ ನಿಂತ ನೀರಾಗಬಾರ್ದು. ಶಿಷ್ಯತ್ವ ಮುಂದುವರಿಬೇಕಾದರೆ ಇಂಥ ವ್ಯಕ್ತಿಗಳು ಬೇಕು. ನಂಬಿಗಸ್ತ ಮನುಷ್ಯರಿಗೆ, ನೋಡ್ರಲ್ಲಿ, ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ದೇ ಆರ್ ದ ಫ್ಯಾಟ್ ಮ್ಯಾನ್, ಫೇತ್ಫುಲ್ ಮ್ಯಾನ್, ಅವೈಲಬಲ್ ಮ್ಯಾನ್ ಅಂಡ್ ಟೀಚಬಲ್ ಮ್ಯಾನ್. ದಯವಿಟ್ಟು ಈ ಝೂಮ್ ಅಲ್ಲಿ ಕೇಳಿಕೊಂಡಿರುತ್ತಾ ನನ್ನ ಪ್ರಿಯ ಸಹೋದರರೇ, ನೀವು ಈ ವಿಷಯವನ್ನ ಬೇರೆಯವರಿಗೆ ಟೀಚ್ ಮಾಡ್ಲೇಬೇಕು, ಉಪದೇಶ ಮಾಡ್ಲೇಬೇಕು. ಆದ್ರೆ ಉಪದೇಶ ಮಾಡುವಾಗ ದಯವಿಟ್ಟು ಆರಿಸ್ಕೊಡ್ರಿ, ಕಂಡ್ಕಂಡವ್ರನ್ನ ಆರಿಸ್ಕೊಳ್ಕೋಬೇಡಿ. ಯಾರು ನಿಜವಾಗಿಯೂ ಆಸಕ್ತಿ ಇದಾರೋ, ಯಾರು ನಿಜವಾಗಿಯೂ ನಂಬಿಗಸ್ತರಾಗಿದ್ದಾರೋ, ಯಾರು ಬೇರೆಯವರಿಗೆ ಇವ್ರಿಗೆ ಸಿಗ್ತಾರೆ ಅಂತಕ್ಕಂಥ ಗ್ಯಾರಂಟಿ ನಿಮ್ಗಿದೆಯೋ ಅಂತವ್ರನ್ನ ಆರಿಸಿಕೊಂಡು ಅಂತವ್ರನ್ನ ತರಬೇತಿ ಮಾಡ್ರಿ. ಖಂಡಿತ ಈ ಶಿಷ್ಯತ್ವ ಮುಂದುವರಿಯುವಂತದ್ದಾಗಿದೆ. ಈಗ ನಾವು ಬಹಳ ಮುಖ್ಯವಾದಂತ ಒಂದು ಘಟ್ಟಕ್ಕೆ ನಾವು ಬಂದಿದ್ದೇವೆ. ಅದೇನಂತ ಅಂದ್ರೆ ದ ರಿಸಲ್ಟ್.
ಪರಿಣಾಮ. 3 ವಿಷಯಗಳನ್ನ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಒಂದು ಆದ್ಯತೆ, ದ ಪ್ರಯಾರಿಟಿ ಆಫ್ ದ ಡಿಸೈಪಲ್ಶಿಪ್. ಎರಡನೇದಾಗಿ ಯೋಜನೆ, ದ ಸ್ಟ್ರಾಟಜಿ ಆಫ್ ದ ಡಿಸೈಪಲ್ಶಿಪ್. ಮೂರನೇದಾಗಿ ದ ರಿಸಲ್ಟ್, ಪರಿಣಾಮ. ಈ ಪರಿಣಾಮದ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಇದು ಒಂಥರ ಸರ್ಕಲ್ ಇದ್ದಂಗೆ, ವಿಷಯ ಸರ್ಕಲ್. ಹೇಗೆ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಅಂದ್ರೆ ಒಬ್ಬ ವಿಶ್ವಾಸಿ, ಅಥವಾ ಹೇಳ್ಬೇಕಾದ್ರೆ ಅವನಿಗೆ ನಾನು ಕೊಡುವಂತ ಶೀರ್ಷಿಕೆ ಡಿಸೈಪಲ್ ಮೇಕರ್, ಅಂದ್ರೆ ಶಿಷ್ಯರನ್ನಾಗಿ ಮಾಡುವಂತವನು. ಅಲ್ಲಿಂದ ನಾನು ಶುರು ಮಾಡ್ತೀನಿ. ಈಗ ಶಿಷ್ಯರನ್ನಾಗಿ ಮಾಡುವಂತವನು, ಅವನು ಮೊದಲನೇ ಮಾಡಬೇಕಾದ ಕಾರ್ಯ, ಅವನ ಅವಿಶ್ವಾಸಿಗಳಿಗೆ ಸುವಾರ್ತೆಯನ್ನ ಸಾರಬೇಕು. ಸೊ ಇಟ್ ಇಸ್ ಕಾಲ್ಡ್ ಟೆಲಿಂಗ್. ಸೊ ಅನ್ಬಿಲಿವರ್, ಅವಿಶ್ವಾಸಿಗೆ ಸುವಾರ್ತೆಯನ್ನ ಸಾರಬೇಕು. ಸೊ ಫಸ್ಟ್ ಬರುವಂತದ್ದು ಅದು ಟೆಲಿಂಗ್ ಎಂಬುದಾಗಿ ನಾವು ನೋಡ್ತೀವಿ. ತಿಳಿಸ್ಬೇಕು ಸುವಾರ್ತೆನ. ಏನೋ ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯ 17ನೇ ವಾಕ್ಯ, ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ವಾರ್ತೆ ಕ್ರಿಸ್ತನ ವಾಕ್ಯವೇ ಆಧಾರ. ಸುವಾರ್ತೆಯನ್ನ ಸಾರಬೇಕು ಅಥವಾ ಸುವಾರ್ತೆಯನ್ನ ತಿಳಿಸ್ಬೇಕು. ಈ ರೀತಿಯಾಗಿ ತಿಳಿಸಿದಾಗ ಅವಿಶ್ವಾಸಿಯಾದಂತ ವ್ಯಕ್ತಿ ಈಗೇನಾಗ್ತಾನೆ, ವಿಶ್ವಾಸಿ ಆಗ್ತಾನೆ. ಓಕೆ. ಸೊ ಒಬ್ಬ ಅವಿಶ್ವಾಸಿ ಅವನಿಗೆ ಸುವಾರ್ತೆಯನ್ನು ತಿಳಿಸೋದ್ರಿಂದ ಆ ಅವಿಶ್ವಾಸಿ ವಿಶ್ವಾಸಿಯಾಗಿ ಮಾರ್ಪಡ್ತಾನೆ. ಈಗ ವಿಶ್ವಾಸಿ ಆದವನಿಗೆ ಏನ್ ಬೇಕು? ಈ ವಿಶ್ವಾಸಿ ಆದವನಿಗೆ ಈಗ ನಾವು ಕಲಿಸ್ಬೇಕು. ಅದನ್ನೇ ನಾವು ನೋಡೋ ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 18-19ನೇ ವಾಕ್ಯಗಳಲ್ಲಿ, ನಾನ್ ನಿಮಗೆ ಬೋಧಿಸಿದ್ದೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡ್ರಿ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 14-16 ವಾಕ್ಯ ನೋಡುತ್ತೇವೆ. ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಾವು ಇನ್ನೂ ಕೂಡ ಆ ಕಡೆ ಈ ಕಡೆ ಚಲಿಸುವಂತವರಾಗಿರಬಾರದು, ದೃಢವಾಗಿ ನಿಲ್ಲಬೇಕು ಎಂಬುದಾಗಿ. ಸೊ ಟೀಚಿಂಗ್, ಈ ಕಲಿಸುವಂತದ್ದು ಯಾರಿಗೆ ಅಂತಂದ್ರೆ ವಿಶ್ವಾಸಿಗೆ. ಅವಿಶ್ವಾಸಿಗೆ ತಿಳಿಸ್ಬೇಕು, ವಿಶ್ವಾಸಿಗೆ ಕಲಿಸ್ಬೇಕು. ಒಬ್ಬ ಅವಿಶ್ವಾಸಿಗೆ ತಿಳಿಸಿದಾಗ ಅವನು ವಿಶ್ವಾಸಿ ಆಗ್ತಾನೆ. ಒಬ್ಬ ವಿಶ್ವಾಸಿಗೆ ಈಗ ನಾವು ಕಲಿಸ್ಬೇಕು, ಎಲ್ಲವನ್ನು ಕೂಡ ಅವನಿಗೆ ಕಲಿಸ್ಬೇಕು. ಕಲಿಸುವಾಗ ಈಗ ಅದೇ ವಿಶ್ವಾಸಿ ಒಬ್ಬ ಶಿಷ್ಯನಾಗಿ ಮಾರ್ಪಡ್ತಾನೆ. ನೋಡ್ರಿ, ಶಿಷ್ಯನೇ ಬೇರೆ ಅಲ್ಲ, ವಿಶ್ವಾಸಿನೇ ಬೇರೆ ಅಲ್ಲ. ಒಬ್ಬ ವಿಶ್ವಾಸಿಯಾದವನು ವಾಕ್ಯದಲ್ಲಿ ಬೆಳೆಯುತ್ತಾ 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 ಅವನು ಶಿಷ್ಯನಾಗಿ ಈ ಬಿಕಮ್ಸ್ ಎ ಡಿಸೈಪಲ್. ಸರಿ, ಈಗ ಈ ಶಿಷ್ಯನಾದವನು ಏನ್ ಮಾಡ್ಬೇಕು? ನಾವು ಕೊಲೊಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಒಂದು ಮಾತು ನಾವು ನೋಡುತ್ತೇವೆ. ಕೊಲೊಸಿಯನ್ಸ್ ಚಾಪ್ಟರ್ 1:28. ಅಲ್ಲಿ ಅವರನ್ನ ಪರಿಪೂರ್ಣವಾಗಿ ಅವರನ್ನ ನಿಲ್ಲಿಸಬೇಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. 1:28, ಕೊಲೊಸಿಯನ್ಸ್ 1:28. ಎಸ್, ಓದ್ತೀನಿ. ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಸೊ ಈಗ ಆ ಶಿಷ್ಯನಾದವನು ಈ ಬಿಕಮ್ಸ್ ಅನ್ ಎಕ್ಸ್ಪರ್ಟ್. ಅಂದ್ರೆ ಆ ಎಕ್ಸ್ಪರ್ಟ್ ಸತ್ಯವೇದದಲ್ಲಿ ಯಾರು ಕೂಡ ಎಕ್ಸ್ಪರ್ಟ್ ಆಗಲ್ಲ ಬಿಡಿ, ತಕ್ಕ ಮಟ್ಟಿಗೆ ಸುವಾರ್ತೆ ಸಾರುವ ಮಟ್ಟಿಗೆ ಎಕ್ಸ್ಪರ್ಟ್ ಆಗ್ತಾನೆ. ಅವನೇ ಶಿಷ್ಯರನ್ನಾಗಿ ಮಾಡುವಂತವನು ಅಥವಾ ಡಿಸೈಪಲ್ ಮೇಕರ್. ಈಗ ನೋಡ್ರಿ, ಒಬ್ಬ ಡಿಸೈಪಲ್ ಆದವನು ಈಗ ಎಲ್ಲಿ ಬರ್ತಾನೆ? ಡಿಸೈಪಲ್ ಮೇಕರ್ ಆಗ್ತಾನೆ. ಇತರಿಗೆ ಹೇಗೆ ಸುವಾರ್ತೆಯನ್ನ ಸಾರಬೇಕು ಎನ್ನುವಂತಹದ್ದು ಅವನಿಗೆ ಗೊತ್ತಾಗ್ತದೆ. ಈಗ ಈ ಡಿಸೈಪಲ್ ಮೇಕರ್ ಆದವನು ಏನ್ ಮಾಡ್ಬೇಕು? ಬೇರೆ ಒಬ್ಬ ಅವಿಶ್ವಾಸನ ಹಿಡಿಬೇಕು, ಅವನಿಗೆ ಸುವಾರ್ತೆನ ಸಾರಬೇಕು. ಸೊ ಈಗ ಆ ಸರ್ಕಲ್ ತಿರುಗಿ ನಿಮ್ಗೆ ಸ್ಪಷ್ಟವಾಗಿ ನಾನು ಹೇಳ್ಕೊಂಡು ಬರ್ತೀನಿ. ನೋಡ್ರಿ, ನಾನು ಫಸ್ಟ್ ಇಂಗ್ಲಿಷ್ ಎಲ್ಲ ಹೇಳಿ ಅನಂತರ ನಾನು ಕನ್ನಡ ಹೇಳ್ತೀನಿ. ಎ ಡಿಸೈಪಲ್ ಮೇಕರ್ will tell the gospel to an unbeliever so that he will become a believer. For the believer should be teachable, should teach him so that a believer will become a disciple. Now the disciple must be trained so that he can become a disciple maker. Is it clear? ಅದೇ ರೀತಿ ಕನ್ನಡದಲ್ಲಿ ಒಬ್ಬ ಶಿಷ್ಯನಾಗಿ ತರಬೇತಿ ಅಂತ ನಾಯಕ, ಅವನ ನಾಯಕ ಅಂತಾನೆ ಹೇಳ್ಬೋದು ನಾವು. ಶಿಷ್ಯನಾಗಿ ಮಾಡುವಂತ ಒಬ್ಬ ವ್ಯಕ್ತಿ, ಅವನು ಮೊದಲು ಅವಿಶ್ವಾಸಿಗೆ ಸುವಾರ್ತೆಯನ್ನ ತಿಳಿಸ್ಬೇಕು. ಅವಿಶ್ವಾಸಿಗೆ ಸುವಾರ್ತೆಯನ್ನು ತಿಳಿಸುವಾಗ ಆ ಅವಿಶ್ವಾಸಿ ವಿಶ್ವಾಸಿಯಾಗಿ ಮಾರ್ಪಡ್ತಾನೆ. ಈಗ ವಿಶ್ವಾಸಿ ಆದವನಿಗೆ ಕಲಿಸ್ಬೇಕು. ಅವನಿಗೆ ಕಲಿಸುವಾಗ ಅವನು ಏನ್ ಮಾಡ್ತಾನೆ? ಈಗ ಶಿಷ್ಯನಾಗಿ ಮಾರ್ಪಡ್ತಾನೆ. ಆ ಶಿಷ್ಯನಾದವನಿಗೆ
ನಾವು ತರಬೇತಿ ಕೊಡಬೇಕು, ತರಬೇತಿ ಕೊಡಬೇಕು. ಆಗ ಅವನು ತನ್ನ ಹಾಗೆ ಶಿಷ್ಯನಾಗಿ ಮಾಡುವಂತ ಮಟ್ಟಕ್ಕೆ ಬರ್ತಾನೆ. ಈಗ ಅವನನ್ನು ಹೇಳ್ಬೇಕು, ನೋಡಪ್ಪ ನೀನು ಹೋಗಿ ಸುವಾರ್ತೆನ ಈಗ ಸಾರು ಎಂಬುದಾಗಿ ಬಿಡಬೇಕು ಅವನನ್ನ. ಈ ರೀತಿಯಾಗಿ ಹೋಗುವಂಥದ್ದೇ ಶಿಷ್ಯತ್ವ. ಆದ್ರೆ ಇಲ್ಲಿ 3 ಟಿಗಳನ್ನ ದಯವಿಟ್ಟು ನೆನಪಿಟ್ಕೊಡ್ರಿ: ಟೆಲಿಂಗ್, ಟೀಚಿಂಗ್, ಟ್ರೈನಿಂಗ್. ತಿಳಿಸು, ಕಲಿಸು, ತರಬೇತಿಗೊಳಿಸು. ತಿಳಿಸು ಸುವಾರ್ತೆಯನ್ನ, ಕಲಿಸು ಸತ್ಯವೇದ ಬೋಧನೆಗಳನ್ನ, ತರಬೇತಿಗೊಳಿಸು ಅಂದ್ರೆ ಅವನು ಪ್ರಾಕ್ಟಿಕಲ್ ಆಗಿ ಅವನು ತೋರಿಸ್ಕೊಡು ಹೇಗೆ ಮಾಡ್ಬೇಕು ಅಂತ. ಈಗ ಸುವಾರ್ಥ ಸೇವೆ ಹೇಗೆ ಮಾಡ್ಬೇಕು. ಹಾಗಾದ್ರೆ ನಾವೆಲ್ಲ ಶಿಷ್ಯತ್ವದಲ್ಲಿ ಬೆಳೆಯುವಾಗ ನಮ್ಮ ನಾಯಕರುಗಳು ನಮ್ಮನ್ನ ಕರ್ಕೊಂಡು ಓಪನ್ ಆಗಿ ಬೀದಿಗಳು ನಿಲ್ಲಿಸ್ಬಿಟ್ಟು ನಮ್ಮ ಮುಂದೆ ಅವರು ಸುವಾರ್ತನ ಸಾರುವರು. ನಾನು ಇನ್ನೂ ಚೆನ್ನಾಗಿ ಆಗ್ತದೆ, ಆಡುಗೋಡಿ ಕೋರಮಂಗಲ ಪ್ರಾಂತ್ಯಗಳಲ್ಲಿ ಹೋಗಿ ನಿಲ್ಲಿಸಿ ನಮ್ಮನ್ನ ನೋಡ್ಕೊಂಡು ನಾನು ಹೆಂಗ್ ಸಾರ್ತೀವಿ ಅಂತ ಹೇಳಿ ಸಾರೋರು. ಅದನ್ನ ನಾವು ನೋಡ್ತಾ ಇದ್ದು. ಅವ್ರು ಹೆಂಗ್ ಸಾರ್ತಾರೆ, ಹೇಗೆ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ, ಜನ ಹೇಗೆ ಹತ್ರ ಬರ್ತಾರೆ, ಹೇಗೆ ಸುವಾರ್ತನ ಕೇಳ್ತಾರೆ, ಮತ್ತೆ ಹೇಗೆ ಆಲ್ಟರ್ ಕಾಲ್ ಕೊಡುವಂಥದ್ದು, ಯಾವ ರೀತಿ ಅವ್ರು ನಂಬಿಕೆಗೆ ಬರ್ತಾರೆ, ಬಂದಾಗ ಅವರು ನಿಜವಾಗಿಯೂ ನಂಬಿದ್ದಾರ ಇಲ್ಲವಂತ ಗ್ರಹಿಸ್ಕೊಳ್ಳೋದು ಹೇಗೆ, ಆ ರೀತಿ ನಂಬದ ಮೇಲೆ ಅವ್ರಿಗೆ ಪ್ರಾರ್ಥನೆ ಮಾಡೋದು ಹೇಗೆ, ಈ ರೀತಿಯಾಗಿ ನಮ್ಮ ಕಣ್ಣ ಮುಂದೆಯೇ ನಮಗೆ ಅವರು ಕಲಿಸ್ಕೊಡುವಂಥವ್ರು. ದಟ್ ಇಸ್ ಕಾಲ್ಡ್ ಟ್ರೈನಿಂಗ್. ಇದು 3 ಕೂಡ ಬೇಕು. ಹೋಗಿ ನೀನೇ ಮಾಡ್ಕೊಂತಾರ ಅವ್ನು ಮಾಡಲ್ಲ. ಆದ್ರಿಂದ ತಿಳಿಸ್ಬೇಕು, ಕಲಿಸ್ಬೇಕು, ತರಬೇತಿಗೊಳಿಸ್ಬೇಕು. ಸೊ ಈ ರೀತಿ ಮಾಡುವಾಗ ಈ ಸರ್ಕಲ್ ಏನಿದೆ ಇದು ಹಾಗೆ ರೊಟೇಟ್ ಆಗ್ತಾ ಹೋಗ್ತದೆ. ಹೇಗೆ ರೊಟೇಟ್ ಆಗ್ತದೆ ಅಂತ ನಿಮ್ಗೆ ಹೇಳ್ತೀನಿ ನೋಡ್ರಿ. ಈ ವರ್ಷ ನಾನು ಒಬ್ಬನೇ ಇರ್ತೀನಿ. ಈ ವರ್ಷ ನಾನು ಒಬ್ಬ ವ್ಯಕ್ತಿಗೆ ಈ ರೀತಿಯಾಗಿ ಅವನನ್ನ ನಾವು ಫುಲ್ ತರಬೇತಿ ಮಾಡಿದಾಗ ಬರೋ ವರ್ಷಕ್ಕೆ ನಾವು ಎಷ್ಟು ಜನ ಆಗ್ತೀವಿ? 2 ಆಗ್ತೀವಿ ಅಲ್ಲ. ಬರೋ ವರ್ಷ ನಾವು 2 ಇರ್ತೀವಿ. ಬರೋ ವರ್ಷ ನಾನು ಒಬ್ಬನನ್ನ, ಅವನು ಇನ್ನೊಬ್ಬನನ್ನ ಹಿಡ್ಕೊಂಡಾಗ ಅದರ ಮಾರನೇ ವರ್ಷಕ್ಕೆ ಎಷ್ಟಾಗ್ತೀವಿ? 4 ಜನ ಆಗ್ತೀವಿ. ಸೊ ಒಬ್ಬ ನೆಕ್ಸ್ಟ್ ಇಯರ್ಗೆ 2 ಆದ, ಅದರ ನೆಕ್ಸ್ಟ್ ಇಯರ್ಗೆ 4 ಆದ, ಅದರ ನೆಕ್ಸ್ಟ್ ಇಯರ್ಗೆ 8 ಆದ, ಅದರ ನೆಕ್ಸ್ಟ್ ಇಯರ್ಗೆ 16 ಆದ, ಅದರ ನೆಕ್ಸ್ಟ್ ಇಯರ್ಗೆ 32 ಆದ, ಅದರ ನೆಕ್ಸ್ಟ್ ಇಯರ್ಗೆ 64 ಆದ. ಈ ರೀತಿಯಾಗಿ ನಾವು ಮುಂದುವರ್ಕೊಂಡು ಹೋದ್ರೆ 28 ವರ್ಷದಲ್ಲಿ ಇಡೀ ಪ್ರಪಂಚವನ್ನೇ ಮುಟ್ಟಬಹುದು. 28 ವರ್ಷದಲ್ಲಿ ಸಾಕು, ಪ್ರಪಂಚದ ಜನಸಂಖ್ಯೆ ಏನಿದೆ ಎಲ್ಲರೂ ಕೂಡ ಮುಟ್ಟಬಹುದು ನಾವು ಸುವಾರ್ತೆಯಿಂದ. ಆದ್ರೆ ನಾವು ಆ ಕೆಲಸ ಮಾಡ್ತಾ ಇಲ್ಲ. ಸುವಾರ್ತೆ ಹೇಳ್ದವನಿಗೆ ಹೇಳ್ತಾ ಇರೋದು, ಅಥವಾ ನಾವು ಚೆನ್ನಾಗಿ ಕಲ್ತ್ಬಿಟ್ಟು ಯಾರಿಗೂ ಬಾಯ್ ಬಿಡಲ್ಲ, ಹಂಗೆ ಬ್ಲಾಕ್ ಹೇಳಕ್ಕೆ ಹೋಗಲ್ಲ, ಯಾರನ್ನು ಶಿಷ್ಯನಾಗಿ ಮಾಡಕ್ಕೆ ಹೋಗಲ್ಲ, ಅಲ್ಲಿಗೆ ನಿಲ್ಸ್ಬಿಡ್ತೀವಿ. ಸೊ ಅದು ಆ ಒಂದು ಮುಂದುವರಿಕೆ ಅಲ್ಲಿ ನಿಂತೋಗ್ತದೆ. ಆದ್ರಿಂದ ಇಲ್ಲಿ ಶಿಷ್ಯತ್ವ ಮುಂದುವರಿಬೇಕಾದ್ರೆ ಸಿಂಪಲ್ ಲಾಜಿಕ್, ನಾವು ವರ್ಷಕ್ಕೆ ಒಬ್ಬನನ್ನಾದ್ರೂ ಕೂಡ ತರಬೇತಿ ಮಾಡಬೇಕು. ನಾನು ಸುಮ್ಮನೆ ಹೇಳ್ತೀನಿ ಅಂತಲ್ಲ, ಇವತ್ತು ಕೂಡ ಎಷ್ಟೋ ಜನ ನನ್ನಿಂದ ತರಬೇತಿ ಹೊಂದಂತವ್ರು ಇವತ್ತು ಉತ್ತಮವಾದ ನಾಯಕರುಗಳಾಗಿ, ಡೀಕನ್ಗಳಾಗಿ, ಸುವಾರ್ಥ ಸೇವಕರಾಗಿ ಮತ್ತು ಸಭಾ ಹಿರಿಯರಾಗಿ ಇವತ್ತು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನೋಡುವಾಗ ನನಗೆ ಎಷ್ಟೋ ಹೆಮ್ಮೆ ಅನಿಸ್ತದೆ. ಯಾಕಂತಾರೆ ನಾನು ಪಟ್ಟಂತ ಪ್ರಯಾಸ ವ್ಯರ್ಥವಾಗಲಿಲ್ಲ, ಕೊಟ್ಟಂತ ತರಬೇತಿ ಅವ್ರಿಗೆ ವ್ಯರ್ಥವಾಗಲಿಲ್ಲ. ಇವತ್ತು ಉತ್ತಮವಾದ ವ್ಯಕ್ತಿಗಳಾಗಿದ್ದಾರೆ. ಇನ್ನೂ ನನಗೆ ಒಂದು ಹೆಮ್ಮೆ ಎಷ್ಟಂತ ಅಂದ್ರೆ, ನನ್ನಿಂದ ತರಬೇತಿ ಹೊಂದಿದಂತಹ ಪ್ರಿಯ ಸಹೋದರಗಳು ನನಗಿಂತಲೂ ಉತ್ತಮವಾದ ರೀತಿಯಲ್ಲಿ ಪ್ರಸಂಗ ಮಾಡುವಂತ ಮಟ್ಟಿಗೆ ಬಂದಿದ್ದಾರೆ ನೋಡುವಾಗ ನನ್ನ ದೇವರಿಗೆ ಎಷ್ಟೋ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಅದರಿಂದ ಪ್ರಿಯರೇ, ಸ್ವಾರ್ಥ ಈ ಶಿಷ್ಯತ್ವ ಅಂತಕ್ಕಂಥದ್ದು ಬಹಳ ಹಗುರವಾಗಿ ತಗೋಬೇಡಿ. ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಈಗ ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ 18, 19, 20ನೇ ವಾಕ್ಯಕ್ಕೆ ನಾವು ಸ್ವಲ್ಪ ನಮ್ಮ ಗಮನವನ್ನ ತರುವಂತವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 28. ಅವನು ಓದ್ತೀನಿ, ಗಮನಿಸಿ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ನನ್ನ ಶಿಷ್ಯನಾಗಿ ಮಾಡ್ರಿ. ಅವರಿಗೆ ತಂದೆ, ಮಗ, ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದೆಲ್ಲಾ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಇದು ಸ್ವಲ್ಪ ನಾವು ಸೀರಿಯಸ್ ಆಗಿ ಈ ಒಂದು ವಾಕ್ಯ ಭಾಗ, ನಮಗೆಲ್ಲ ಗೊತ್ತಿರೋಂಥ ವಾಕ್ಯ ಭಾಗನೆ, ಅದು ಕೂಡ ಸ್ವಲ್ಪ ಆಲೋಚನೆ ಮಾಡೋಣ. ಇಲ್ಲಿ 3 ಪ್ರಮುಖವಾದ ವಿಷಯಗಳನ್ನ ನಾವು ಗಮನಿಸ್ಕೊಳ್ಬೇಕು. ಮೊದಲನೇದಾಗಿ 18ನೇ ವಾಕ್ಯ 19ನೇ ವಾಕ್ಯ ನೋಡ್ತೀವಿ. ಹೋಗಿರಿ. ಯೇಸು ಸ್ವಾಮಿ ಕೊಟ್ಟಂತದ್ದು 2 ಆಜ್ಞೆ. ಪ್ರಾರಂಭದಲ್ಲಿ ಬಾ, ಕಮ್.
ಕೊನೆಯಲ್ಲಿ ಗೋ. ನೋಡ್ರಿ, ಆ 3.5 years ಅಲ್ಲಿ ಅಷ್ಟು ಮಟ್ಟಿಗೆ ಟ್ರೈನಿಂಗ್ ಆಗೋಯ್ತು. ಬನ್ನಿರಿ, ನಾನ್ ನಿಮ್ಮನ್ನು ಮನುಷ್ಯ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡುತ್ತೇನೆ. ಕರೆಯುವಿಕೆ. ಈಗ ಯು ಗೋ, ನೀವು ಹೋಗ್ರಿ, ಹೋಗ್ಲೇಬೇಕು. ಇಷ್ಟೆಲ್ಲಾ ತರಬೇತಿ ಹೊಂದ್ಕೊಂಡು ನಾವು ಹೋಗೋದಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಹೋಗ್ಲೇಬೇಕು. ಆದರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸಹೋದರ ಸಭೆಗಳ ಕೆಲವು ಸಭೆಗಳಲ್ಲಿ ಹೊರಗೆ ಹೋಗೋದಿಲ್ಲ. ಸಭೆಯಲ್ಲಿಯೇ ಸ್ವಾರ್ಥ ಕೂಟ, ಆರಾಧನಾ ಕೂಟ ಆದ ತಕ್ಷಣ ಸ್ವಾರ್ಥ ಕೂಟ, ಬೋಧನಾ ಕೂಟ ಇಲ್ವೇ ಇಲ್ಲ. ಯಾರಿಗೆ ಸುವಾರ್ತೆ? ಯೇಸು ಸ್ವಾಮಿ ನಂಬಿದವರಿಗೆ, ದೀಕ್ಷಾಸ್ನಾನ ಮಾಡಿಸ್ಕೊಂಡಿರುವಂತವರಿಗೆ ಸುವಾರ್ಥ ಕೂಟ. ಎಲ್ಲಿಂದ ಆತ್ಮಗಳು ಗೆಲ್ಲಲ್ಪಡಬೇಕು? ಅವರು ಮಕ್ಕಳು ಹುಟ್ಟಿ, ಆ ಮಕ್ಕಳು ದೊಡ್ಡವರಾಗಿ ಸಂಡೇ ಸ್ಕೂಲಿಂದ ಬೆಳೆದು ಆ ಮಕ್ಕಳು ನಂಬಿದಾಗ 30 ವರ್ಷಕ್ಕೆ ಆಮೇಲೆ ದೀಕ್ಷಾಸ್ನಾನ ಮಾಡ್ತಾರೆ. ಸೊ ಕಾನ್ಸೆಪ್ಟ್ ಏನಿದೆ, ಯು ಗೋ, ಯು ಹ್ಯಾವ್ ಟು ಗೋ. ಹೋಗ್ಲೇಬೇಕು. ಅದನ್ನ ಬಿಟ್ಟು ನಾವು ಹೋಗ್ದೇನೆ ನಾನು ಸೇವೆ ಮಾಡ್ತೀನಿ ಅಂತಂದ್ರೆ ಯಾವ ಪ್ರಯೋಜನವಿಲ್ಲ. ಎರಡನೇದಾಗಿ ವಾಕ್ಯ ನೋಡ್ತೀವಿ, ಯು ಗೋ ಅಂದ್ರೆ ಡೋಂಟ್ ವೇಟ್ ಫಾರ್ ದೆಮ್ ಟು ಕಮ್. ಅವರು ನಿನ್ನ ಹತ್ರ ಬಂದು ಕೇಳ್ತಾರೆ ಅಂತ ನೆನ್ಸ್ಕೋಬೇಡ. ಕೇಳಲ್ಲ ಅನ್ಯರು. ನೀನು ಹೋಗ್ಬೇಕಷ್ಟೇ ಅವ್ರ ಹತ್ರ. ನೀನು ಹೋಗ್ಬೇಕು, ನೀನ್ ಸಾರ್ಬೇಕೆ ಹೊರತು ಅವ್ರು ನಿನ್ನ ಹುಡ್ಕೊ ಬರಲ್ಲ. ನೀನು ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಮನುಷ್ಯ ಕುಮಾರನು ಕೆಟ್ಟು ಹೋಗಿರೋದನ್ನ ಹುಡುಕಿ ರಕ್ಷಿಸೋದಕ್ಕೆ ಬಂದನು. ಲೂಕಬಾರ್ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯ. ನಾವು ಕೂಡ ಹಾಗೆಯೇ ಕೆಟ್ಟು ಹೋಗಿರೋದನ್ನ ಹುಡುಕೊಂಡು ಹೋಗ್ಬೇಕೆ ಹೊರತು ಅದಾಗದೆ ಬರಲ್ಲ. 99 ಕುರಿಗಳನ್ನ ಇಟ್ಕೊಂಡು ನಾವು ಸೆಟ್ಲ್ ಆಗ್ಬಿಟ್ಟಿದೀವಿ ಇವತ್ತು ಬ್ರದರ್ ಚರ್ಚ್ಗಳಲ್ಲಿ. ಕಳೆದು ಹೋಗಿರುವಂತ ಒಂದು ಕುರಿನ ನಾವು ಹುಡ್ಕೊಂಡು ಹೋಗ್ತಾ ಇಲ್ಲ. ನಾವು ಅಯ್ಯೋ ಒಂದ್ ಕುರಿ ತಾನೆ ಹೋಗ್ಲಿ ಅಂತ ಕಡೆ ಅಂತ ಬಿಟ್ಟಾಕ್ಬಿಟ್ಟಿದ್ದೀವಿ. ವಾಕ್ಯ ನೋಡ್ತೀವಿ ಯೆಶಾಯ ಪುಸ್ತಕದಲ್ಲಿ, ನಾವೆಲ್ಲರೂ ಕೂಡ ಕುರಿಗಳಂತೆ ತೋಳಲಿ ತಪ್ಪಿ ಹೋಗಿ ತೋಳಲಿ ಬಳಲಿ ಹೋಗ್ತಾ ಇದೀವಿ ಎಂಬುದಾಗಿ ಯೇಸು ಸ್ವಾಮಿ ಹೇಳೋದು ಮಾತು, ಅಯ್ಯೋ ಇವರೆಲ್ಲರೂ ಕೂಡ ಕುರ್ಬಾನಿಲ್ಲದ ಕುರಿಲ ಹಾಗೆ ತೊಳಲಿ ಬಳಲಿ ಹೋಗಿದಾರಲ್ಲ ಎಂಬುದಾಗಿ. ಇಂಥ ಒಂದು ದುರಂತದ ಪರಿಸ್ಥಿತಿಯಲ್ಲಿ ಕೂಡ ನಾವು ಆಚೆ ಕಡೆ ಹೋಗ್ತಾ ಇಲ್ಲ. ಯಾಕಂತಾರೆ, ಅಯ್ಯೋ ಬೀದಿಯಲ್ಲಿ ಸಿಂಹ ಇದೆ, ಬೀದಿಯಲ್ಲಿ RSS ಇದ್ದಾರೆ, ಬೀದಿಯಲ್ಲಿ VHP ಅವರು ಇದ್ದಾರೆ. ಇಂಥ ಒಂದು ಕ್ಷುಲ್ಲಕ ಕಾರಣಗಳನ್ನ ಕೊಟ್ಟು ನಾವು ತಪ್ಪಿಸ್ಕೋತಾ ಇದೀವಿ ಹೊರತು ನಾವು ಸೇವೆಗೆ ಹೋಗ್ತಾ ಇಲ್ಲ. ವಿ ಹ್ಯಾವ್ ಟು ಗೋ ಮೀನ್ಸ್ ಗೋ ಅಷ್ಟೇ, ಬೇರೆ ಯಾವುದು ಕೂಡ ಅದಕ್ಕೆ ನೋ ಎಕ್ಸ್ಕ್ಯೂಸ್. ಮತ್ತೆ ಕೆಲವು ವರ್ಷಗಳ ಹಿಂದೆ IAS ಅವರು ಒಂದು ಸ್ಲೋಗನ್ ಶುರು ಮಾಡಿದ್ರು, ಗೋ ಆರ್ ಸೆಂಡ್ ಅಂತ, ಹೋಗ್ರಿ ಅಥವಾ ಕಳಿಸ್ರಿ ಎಂಬುದಾಗಿ. ಇಂಡಿಯನ್ ಹೆವರಿ ಹೋಮ್ ಕ್ರೂಸೇಡ್ ಅವರು. ಆಗ ಅದನ್ನ ಅಬ್ಜೆಕ್ಟ್ ಮಾಡಿದವನೇ ನಾನು. ನೋ, ದಿಸ್ ಇಸ್ ನಾಟ್ ದ ಕರೆಕ್ಟ್ ಕಾನ್ಸೆಪ್ಟ್. ಹೋಗ್ರಿ ಅಥವಾ ಕಳಿಸ್ರಿ ಎಂಬುದು ಅಲ್ಲ, ಹೋಗ್ರಿ ಮತ್ತು ಕಳಿಸ್ರಿ. ಗೋ ಅಂಡ್ ಸೆಂಡ್. ಆದ್ರೆ ನೀನ್ ತಪ್ಸ್ಕೊಳಕ್ಕಾಗಲ್ಲ, ಅಲ್ಲಿ ತಪ್ಪದು, ದುರ್ಬೋಧನೆ. ನೀನ್ ಮಾಡ್ಲೇಬೇಕು. ಅದ್ರ ಜೊತೆಲಿ ಬೇರೆಯವ್ರನ್ನು ಕೂಡ ಪ್ರೋತ್ಸಾಹ ಮಾಡು. ನಾನು ಬೇಡ ಅಂತ ಹೇಳೋದಿಲ್ಲ. ನಾನು ಹೋಗಲ್ಲ, ಇದು ಕುರ್ಬಾನ್ ಮಾಡ್ದಂಗೆ. ತಂದೆ ತಾಯಿ ಕೊಡೋದ ನನ್ಗೆ ಸಭೆ ಕಾಣಿಕೆ ಹಾಕ್ಬಿಡ್ತೀನಿ, ಮುದೋಯ್ತು, ನಾನು ಕೈ ತಗೊಳ್ತೀನಿ ಅಂತಂದ್ರೆ ನಾವೇನ್ ಪಿಲಾತ್ರ ಇಲ್ಲ ಕೈ ತೊಳ್ಕೊಬಿಡಕ್ಕೆ. ಸ್ವಾರ್ಥ ಸೇವೆ ವಿಷಯದಲ್ಲಿ ಕೈ ತೊಳ್ಕೊಳಕ್ಕಾಗಲ್ಲ, ಹೋಗ್ಲೇಬೇಕು. ಆದ್ರಿಂದ ಹೋಗ್ರಿ ಮತ್ತು ಹೋಗೋರಿಗೆ ಸಹಾಯ ಮಾಡ್ರಿ. ಗೋ ಅಂಡ್ ಸಪೋರ್ಟ್, ಗೋ ಅಂಡ್ ಸೆಂಡ್. ಎರಡನೇದಾಗಿ ನಾವು ಕಲಿಯುವಂಥದ್ದಿಲ್ಲಿ, ನೀವು ಹೊರಟೋಗಿ ಸುವಾರ್ತನ ಸಾರ್ರಿ, ಮತ್ತೆ ಅವ್ರಿಗೆ ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿ, ಬ್ಯಾಪ್ಟೈಸ್. ಪ್ರೇರೆ, ಬ್ಯಾಪ್ಟಿಸಮ್ ಕೊಡೋಕ್ಕೋಸ್ಕರ ವರ್ಷಗಟ್ಲೆ ಕಾಯಕ್ ಹೋಗ್ಬೇಡ್ರಿ. 2 ವರ್ಷ 3 ವರ್ಷ ಅದೆಲ್ಲ ಸರ್ಕಸ್ಗಳು ಬೇಕಾಗಿಲ್ಲ. ಫಿಲಿಪ್ಪನು ಆ ಒಂದು ಕಂಚುಕಿ, ಐಥಿಯೋಪಿಯಾದ ಕಂಚುಕಿ, ಇಬ್ರು ರಥದಲ್ಲಿ ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಆ ಕಂಚಿಗೆ ನೀರು ನೋಡಿದಾಗ, ಅಲ್ಲಿ ನೀರು, ನನಗೆ ದೀಸಾನ ಕೊಡಕ್ಕೆ ಏನ್ ಅಡ್ಡಿ ಅಂದ. ಇಬ್ರು ಕೂಡ ನೀರು ಇಳಿದ್ರು, ಅಲ್ಲೇ ದೀಸಾನ ಕೊಟ್ಬಿಟ್ಟ. ಆದ್ರೆ ಇವತ್ತು ಎಷ್ಟೋ ಜನ ಗೊತ್ತಾ ಬ್ರದರ್, ಅವ್ರನ್ನ ಟೆಸ್ಟ್ ಮಾಡ್ಬೇಕು, ಪರೀಕ್ಷೆ ಮಾಡಕ್ಕೆ ನೀನ್ ಯಾವನು? ಆರ್ ಯು ಜಡ್ಜ್? ಒಬ್ಬ ವ್ಯಕ್ತಿ ಬಂದು ನಿನ್ನ ಹತ್ರ, ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನನಗೆ ದೀಸಾ ಸ್ಥಾನ ಕೊಡಿ ಅಂತ ಹೇಳಿದಾಗ ಮರ್ಯಾದೆ ಕೊಡ್ಬೇಕಾದ್ರು ಒಬ್ಬ ಹಿರಿಯನ ಲಕ್ಷಣ. ಕಾಯ್ತೀರಾ? ಅಟ್ಲೀಸ್ಟ್ 1 ತಿಂಗಳೋ 2 ತಿಂಗಳೋ 3 ತಿಂಗಳೋ ಕಾಯಿ. ನಾನು ಬೇಡ ಅಂತ ಹೇಳೋದಿಲ್ಲ. ಏನು ವರ್ಷಗಟ್ಲೆ ಕಾಯ್ಬೇಕಾ? ಮತ್ತೆ ಗುಡ್ಡ ಹಾಕೊಳ್ಳೋದು ಬೇರೆ ಇರ್ಬೋದ? ಇನ್ನೂ ಜನ ಸೇರ್ಲಿ, ಒಂದು 6 ಜನ 10 ಜನ ಆಗ್ಲಿ, ಆಮೇಲೆ ಒಂದ್ ಕಡೆಯಿಂದ ಮುಗಿಸ್ತೀವಿ. ಇದ್ಯಾವ ಬೋಧನೆ? ಒಬ್ಬ ವ್ಯಕ್ತಿ ಸಿದ್ಧನಾಗಿರುವಾಗ
ಅವನಿಗೆ ನಾವು ಪ್ರೋತ್ಸಾಹಿಸಿ ದೀಸ ಕೊಡ್ಬೇಕಾದ್ರು ನಮ್ಮ ಕರ್ತವ್ಯ. ನಿಜ, ಕೆಲವು ಸಮಯಗಳಲ್ಲಿ ನಾವು ದೀಸನ ಕೊಟ್ಟಂತ ವ್ಯಕ್ತಿಗಳು ಕೂಡ ದಾರಿ ತಪ್ಪುವಂತ ಸಾಧ್ಯತೆ ಇದೆ. ಆತ್ಮಿಕವಾಗಿ ಸುಳ್ಳು ಹೇಳಿ ನಾನು ಏಸೋ ನಂಬಿದೆ ಅಂತ ಹೇಳಿ ಸುಳ್ಳು ಹೇಳಿ, ಅಂದ್ರೆ ಮದುವೆಗೋಸ್ಕರನೋ ಅಥವಾ ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ಗೋಸ್ಕರನೋ ಸುಳ್ಳು ಹೇಳಿ ನಮ್ಮನ್ನೇ ಮೋಸ ಮಾಡಿ ಕೂಡ ದೀಕ್ಷಾ ಮಾಡಿಕೊಳ್ಳುವಂತ ಘಟನೆಗಳು ಕೂಡ ಆಗ್ತವೆ. ಅದಕ್ಕೆ ತಡೆಯೋದಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ, ನಾವೇನು ಮಾಡಕ್ಕಾಗಲ್ಲ. ಏನೋ 1 ತಿಂಗಳು 2 ತಿಂಗಳು ಹೆಚ್ಚಂತಂದ್ರೆ 3 ತಿಂಗಳು ನಾವು ಅವನನ್ನ ಗಮನಿಸಬಹುದು ಅಷ್ಟೇ ಹೊರತು ನಾವು ಆ ಕಾಲಾನುಕಾಲಕ್ಕೆ ಅವನು ಚೆನ್ನಾಗಿ ನಿಲ್ತಾನೆ ಎಂಬುದಾಗಿ ಇಲ್ಲ. ಆದ್ರೆ ಅನೇಕರು ಅದನ್ನ ಕ್ರೆಡಿಟ್ ತಗೋತಾರೆ. ಒಬ್ಬ ವ್ಯಕ್ತಿ ಏನಾದ್ರು ಆತ್ಮಿಕವಾಗಿ ನಿಂತ್ರೆ, ನಾನು ಕೊಟ್ಟಿದ್ದ ಅವನಿಗೆ ಬ್ಯಾಪ್ಟಿಸಮ್, ನಾನು ಕೊಟ್ಟಿದ್ದೆ. ನೀನ್ ಕೊಟ್ಟಿದ್ರೆ ಇನ್ಯಾವನ ಕೊಡ್ತಾನೆ? ಅದ್ರಲ್ಲೇನಿದೆ ಅಲ್ಲಿ? ಅದ್ರಲ್ಲೇನ್ ದೊಡ್ಡ ಘನಕಾರ್ಯ? ನಾನ್ ಕೊಟ್ಟಿದ್ದ ಅವ್ರಿಗೆ ಬ್ಯಾಪ್ಟಿಸಮ್. ಅದು ಹೊಗಳಿಕೊಳ್ಳೋದಕ್ಕೆ ಯಾವುದೇ ರೀತಿಯಂತ ಆಸ್ಪದ ಇಲ್ಲ, ಯಾವುದೇ ಆದಂತ ಆಸ್ಪದ ಇಲ್ಲ. ನಾನು ಒಂದು ಸಭೆಯಲ್ಲಿ ಒಬ್ಬ ಯವನಸ್ಥನಿಗೆ ನಾನು ದೀಕ್ಷಾನ ಕೊಟ್ಟಿದ್ದೆ. ಆದ್ರೆ ಅವನು ಸ್ವಲ್ಪ ದಿನ ಚೆನ್ನಾಗೇ ಇದ್ದ, ಆಮೇಲೆ ದಾರಿ ತಪ್ಪದ. ಆಗ ಆ ಸಭಾ ಹಿರಿಯರು ಬಂದು ನನ್ನ ಹತ್ರ ಹೇಳಿದ್ರು, ನೋಡಿ ಬ್ರದರ್, ಅವನು ತುಂಬಾ ಈಗ ದಾರಿ ತಪ್ಪಿಟ್ಟಿದ್ದಾನೆ, ನೀವು ಬ್ಯಾಪ್ಟಿಸಮ್ ಕೊಟ್ಟಿದ್ದು ಬ್ರದರ್ ಅಂತ ಹೇಳಿದ್ರು ನನಗೆ. ನಾನು ಹೇಳಿದೆ, ಕರೆಕ್ಟ್ ಬ್ರದರ್, ನಾನ್ ಬ್ಯಾಪ್ಟಿಸಮ್ ಕೊಟ್ಟಿದ್ದೀನಿ, ಅದಕ್ಕೆ ನಂತರ ಹಾಳಾಗದವನು. ಅವ್ನು ನಿಜವಾಗಿ ಕೂಡ ಯೇಸುವನ್ನು ನಂಬಿಕೊಂಡಿದ್ರೆ ಅವನು ಹಾಳಾಗ್ತಿರಲ್ಲ. ಅಂತವನಿಗೆ ನೀವು ದೀಸ ಕೊಡ್ರಿ ಅಂತ ಹೇಳಿದ್ರೆ ನಾನು ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಹೊಗಳಿಕೊಳ್ಳುವಂತದ್ದಾಗ್ಲಿ ಅಥವಾ ಅವನೊಂದ್ ವೇಳೆ ಆತ್ಮಿಕವಾಗಿ ಬಿದ್ದೋದ್ರೆ ಅಯ್ಯೋ ಹಿಂಗಾಗೋಯ್ತು ಅಂತ ಏನ್ ಕ್ರೆಡಿಟ್ ಆಗ್ಲಿ ಡಿಪ್ರೆಷನ್ ಆಗ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ಕರ್ತನ ಆಜ್ಞೆಗೆ ವಿಧೇಯರಾಗಿ ಮಾಡ್ಬೇಕಷ್ಟೇ. ಕರ್ತನ ಹೇಳಿದಾನೆ, ಯೇಸು ನಂಬ್ಕೊಂಡು ಅವ್ರಿಗೆ ದೀಸ ಕೊಡು ಅಂತ. ಒಬ್ಬ ವ್ಯಕ್ತಿಯನ್ನು ಕೇಳುವಾಗ ಸ್ಪಷ್ಟವಾಗಿ ಅವನಿಗೆ ರಕ್ಷಣೆಯ ಬೋಧನೆ ಬಿದ್ದಿದೆ, ರಕ್ಷಣೆ ಅನುಭವ ಇದೆ ಎಂಬುದಾಗಿ ನಿಮ್ಗೆ ಕಂಡು ಬಂದಾಗ ಆದಷ್ಟು ಬೇಗ ಕೊಡ್ರಿ. ಸೊ ಮೊದಲನೇದಾಗಿ ಗೋ, ಎರಡನೇದಾಗಿ ಬ್ಯಾಪ್ಟೈಸ್, ಮತ್ತು ಮೂರನೇದಾಗಿ ನಾವು ನೋಡ್ತೀವಿ ಅಲ್ಲಿ ಅದೇ ವಾಕ್ಯದಲ್ಲಿ ಶಿಷ್ಯನಾಗಿ ನೀವು ಹೊರಟೋಗಿ ಎಲ್ಲಾ ದೇಶಗಳನ್ನು ಶಿಷ್ಯನಾಗಿ ಮಾಡ್ರಿ, ಅವರಿಗೆ ತಂದೆ ಮಗ ಪವಿತ್ರ ದೀಸ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲಾ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡ್ರಿ ಅಲ್ಲಿ ಹೇಳುವಂತ ಮಾತು, ಟೀಚ್ ದಮ್. ಸತ್ಯವೇದ ಒಂದು ಸಮುದ್ರ ನಮ್ಗೆ ಗೊತ್ತು. ಅಟ್ಲೀಸ್ಟ್ ಆ ಸಮುದ್ರದಲ್ಲಿ ಒಂದು ಡ್ರಾಪ್ ಕಳ್ಸ್ಕೊಡಿ. ನಮ್ಗೆ ಗೊತ್ತಿರೋದೇ ಒಂದು ಡ್ರಾಪೇ. ಅಟ್ಲೀಸ್ಟ್ ನಿಮ್ಗೆ ಏನ್ ಒಂದು ಡ್ರಾಪ್ ಗೊತ್ತಿದ್ಯೋ ಆ ಒಂದು ಡ್ರಾಪ್ನಾದ್ರು ಕಳ್ಸ್ಕೊಡಿ. ಅದನ್ನೇನು ಸೀಕ್ರೆಟ್ ಆಗಿ ಇಟ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಅದನ್ನೇನು ಒತ್ಕೊಂಡು ಹೋಗಲ್ಲ. ಅದಕ್ಕೆ ಬದಲಾಗಿ ಅವ್ರಿಗೆ ಹಂಚ್ಕೊಂಡು ಹೋಗೋಣ. ನಾವು ಹಂಚಿ ಬದುಕೋ ಕಲಿಯೋಣ. ಶೇರ್ ವಾಟ್ ಯು ಲರ್ನ್. ನೀವೇನ್ ಕಲ್ತಿದ್ರೋ, ನಿಮ್ಗೇನ್ ಗೊತ್ತಿದ್ಯೋ ಅದನ್ನ ಕಲಿಸ್ಲೇಬೇಕು. ನಿಜ, ಸಮಯದ ಒತ್ತಡ ಇದೆ, ಕೆಲಸದ ಒತ್ತಡ ಇದೆ, ಸಂಸಾರದ ತಾಪತ್ರೆ ಇದೆ. ಇವುಗಳ ಮಧ್ಯದಲ್ಲಿ ಶಿಷ್ಯತ್ವವನ್ನ ಮಾಡಲೇಬೇಕಾದು. ಆದ್ರೆ ನಾನು ಇವತ್ತು ಒಂದು ವಿಷಯ ಕಡಾಖಂಡಿತವಾಗಿ ನಿಮ್ಗೆ ಹೇಳ್ತೇನೆ. ನೀವು ಮತ್ತೊಬ್ಬರನ್ನ ಶಿಷ್ಯರಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸ, ಒಂದು ದೃಢವಾದಂತ ನಿಶ್ಚಯ ಇದ್ರೆ ನೀವು ಈ ಶಿಷ್ಯತ್ವದಲ್ಲಿ ನೀವು ಕಲೀರಿ. ಇಲ್ಲದೆ ಹೋದ್ರೆ ಶಿಷ್ಯತ್ವವನ್ನು ಕಲಿಲೇಬೇಡ್ರಿ, ಬರೀ ವಿಶ್ವಾಸಿಗಳಾಗಿ ಎದ್ಬಿಡ್ರಿ ಜೈ 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 ಅನ್ಕೊಂಡು. ಆದರೆ ಶಿಷ್ಯತ್ವ ಪ್ರತಿ ಸಭೆಗೆ ಬೇಕೇ ಬೇಕು. ಇವತ್ತು ಸಭೆಯಲ್ಲಿ ಆತ್ಮಿಕತೆ ಇಲ್ಲದೆ ಇರೋದಕ್ಕೆ ಕಾರಣ, ಸಭೆಯಲ್ಲಿ ಹಿಂಚಾರಿಕೆಗೆ ಕಾರಣ, ಸಭೆಯಲ್ಲಿ ದುರ್ಬೋಧನೆಗಳು ಪ್ರವೇಶ ಮಾಡೋದಕ್ಕೆ ಕಾರಣ, ಇವತ್ತು ವಿಶ್ವಾಸಿಗಳು ಶಿಷ್ಯತ್ವದಲ್ಲಿ ಬೆಳೀತಾ ಇಲ್ಲ. ಮತ್ತು ಅದೇ 20ನೇ ವಾಕ್ಯದಲ್ಲಿ ಒಂದು ಮಾತು ನಾವು ನೋಡ್ತೇವೆ ಅಲ್ಲಿ, ವರ್ಸ್ 20, ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡ್ರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನೋಡ್ರಿ, ಕೊನೆಯ ಭಾಗ ನೋಡಿರಿ, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಏನಿದ್ರ ಅರ್ಥ? ಯಾಕೆ ಸ್ವಾಮಿ ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಬೇಕಾಗಿತ್ತು? 18ನೇ ವಾಕ್ಯವನ್ನ ಬಿಟ್ಟಾಕ್ಬಿಡ್ತಾರೆ, 19ನೇ ವಾಕ್ಯವನ್ನ ಬಿಟ್ಟಾಕ್ಬಿಡ್ತಾರೆ, 20ನೇ ವಾಕ್ಯವನ್ನ ಗಟ್ಟಿಯಾಗಿ ನಾವು ಇಟ್ಕೊಂಡ್ಬಿಡ್ತೀವಿ. ಏನಂತ? ದೇವರೇ, ಯೇಸುವೇ, ನೀನ್ ಹೇಳಿದ್ದಿ ಎಲ್ಲಾ ದಿವಸ ನಿಮ್ ಸಂಗಡ ಇರ್ತೀನಿ ಎಂಬುದೇ. ಕಾಪಾಡಪ್ಪ, ನೀನ್ ಇರ್ತೀನಿ ಅಂತ ಹೇಳಿದಲ್ಲಪ್ಪ, ಕಾಪಾಡಪ್ಪ, ನನ್ ಕೆಲಸ ಕೊಡಪ್ಪ. ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ವಾಕ್ಯದಲ್ಲಿ ನಾವೇನ್ ನೋಡ್ತಿದ್ವಿ? ನೀವು ನನ್ನ ಸೇವೆಯನ್ನ ಮಾಡುವಾಗ ಆಗ ನಾನು ನಿಮ್ ಸಂಗಡ ಇರುತ್ತೇನೆ. ಸೇವೆಯನ್ನ ಮಾಡದೇ ಇದ್ದಾಗ ಅಲ್ಲ, ನೀವು ನಮ್ಮ ಸೇವೆಯನ್ನ ಮಾಡುವಾಗ ನಾನು ನಿಮ್ಮ ಸಂಗಡ ಇರುತ್ತೇನೆ. ಸ್ವಾರ್ಥ ಸೇವೆಯನ್ನ ಮಾಡಲೇಬೇಕು. ಸ್ವಾರ್ಥ ಸೇವೆಯನ್ನ ಮಾಡದೇ ಇರತಕ್ಕಂಥ ವ್ಯಕ್ತಿ ಅವನು
ವಿಶ್ವಾಸಿನೇ ಅಲ್ಲ. ಸುವಾರ್ತೆನ ಸೇವೆ ಮಾಡದೇ ಇರ್ತಕ್ಕಂಥ ಸಭೆ ಅದು ಸಭೆನೇ ಅಲ್ಲ. ಲೆಟ್ ಇಟ್ ಬಿ ವೆರಿ ಕ್ಲಿಯರ್. ಸಭೆ ಅಂದ ಮೇಲೆ ಅದು ಸುವಾರ್ಥ ಸೇವೆನ ಮಾಡಲೇಬೇಕು. ವಿಶ್ವಾಸಿ ಅಂದ ಮೇಲೆ ಅವನು ಸ್ವಾರ್ಥ ಸೇವೆನ ಮಾಡಲೇಬೇಕು. ಇಲ್ಲಿ ಕೊನೆಯ ಭಾಗ ಯುಗದ ಸಮಾಪ್ತಿ ಇರುತ್ತೇನೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ, ಮಗನೇ, ನೀನು ಈ ಸ್ವಾರ್ಥ ಸೇವೆನ ಮಾಡುವಂತ ಸಮಯದಲ್ಲಿ ನಿನಗೆ ಏನೇ ಕಷ್ಟ ಸಂಕಟ ಹೋರಾಟ ಬಂದರೂ ಕೂಡ ನಾನು ನಿನ್ನ ಜೊತೆ ಇರುತ್ತೇನೆ, ನಾನು ನಿನ್ನನ್ನ ಕಾಪಾಡ್ತೇನೆ. ಪ್ರಿಯ ಮಗನೇ, ನಾನು ನಿನಗೆ ಕೋಟೆಯಾಗಿ ದುರ್ಗವಾಗಿ ಒಟ್ಟಿಗಿರುತ್ತೇನೆ. ನನ್ನ ಪ್ರಿಯ ಮಗನೇ, ನೀನು ನನ್ನ ಸೇವೆನ ಮಾಡುವಾಗ ನಾನು ನಿನ್ನ ಕುಟುಂಬನ ಕಾಪಾಡುತ್ತೇನೆ. ನಿನ್ನ ಕುಟುಂಬ ಬಗ್ಗೆ ಚಿಂತೆ ಮಾಡಬೇಡ. ಅಯ್ಯೋ ದೇವರೇ, ನಾನು ಸೇವೆಗೆ ಹೋಗ್ಬಿಟ್ರೆ ನನ್ನ ಹೆಂಡತಿ ಗತಿ ಹೆಂಗೆ, ನನ್ನ ಮಕ್ಕಳ ಗತಿ ಹೆಂಗೆ ಆಲೋಚನೆ ಮಾಡಕ್ ಹೋಗ್ಬೇಡ. ಐ ಆಮ್ ದೇರ್. ಅದಕ್ಕೆ ಹೇಳೋದು, ಯುಗ ಸಮಾಪ್ತಿವರೆಗೂ ನಾನು ನಿನ್ನ ಸಂಗಡ ಇರ್ತೇನೆ. ಯಾಕಂದ್ರೆ ನಾನು ನಿನ್ನ ಕುಟುಂಬನ ಕಾಪಾಡ್ತೇನೆ. ಸೇವಕನ ಕುಟುಂಬನ ಯಾವುದೇ ಕಾರಣಕ್ಕೂ ಯೇಸು ಸ್ವಾಮಿ ಕೈ ಬಿಡುವಂತ ದೇವರಲ್ಲ. ನಮ್ಮ ಬರುವಂತ ಕಷ್ಟ ಸಂಕಟ ನಮ್ಮನ್ನು ಕಾಪಾಡುತ್ತಾನೆ. ಏನು ಮಾತಾಡ್ಬೇಕೆಂಬುದ ಸಮಯದಲ್ಲಿ ಕೂಡ ಆತ ನಮಗೆ ಯಾವ ವಾಕ್ಯ ಉಪಯೋಗಿಸಬೇಕಾಗಿ ಪರಿಶುದ್ಧಾತ್ಮ ನಮ್ಗೆ ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಕರ್ತನ ಸೇವೆಯಲ್ಲಿ ನಾವು ಮುಂದೆ ಹೋಗುವಾಗ ಕರ್ತನ ತಾನೇ ತನ್ನ ಪರಲೋಕದ ಸಕಲ ಆಶೀರ್ವಾದಗಳಿಂದ ನಮ್ಮನ್ನ, ನಮ್ಮ ಕುಟುಂಬವನ್ನ ತುಂಬಿಸುವಂತವನಾಗಿದ್ದಾನೆ. ಆದ್ರಿಂದ ಪ್ರಿಯರೇ, ಶಿಷ್ಯತ್ವದಲ್ಲಿ ನಾವು ಮುಂದೆ ಹೋಗುವಂತವರಾಗಿರೋಣ. 3 ವಿಷಯಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಒಂದು, ಈ ದರ್ಶನದ ಬಗ್ಗೆ ನೋಡುವಂತ ಸಮಯದಲ್ಲಿ ಒಂದು ನಮ್ಮ ಆದ್ಯತೆ, ಎರಡನೇದಾಗಿ ನಮ್ಮ ಯೋಜನೆ ಸ್ಟ್ರಾಟಜಿ, ಮೂರನೇದಾಗಿ ಪರಿಣಾಮ. ಪರಿಣಾಮ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ವಿಷಯ ಸರ್ಕಲ್ ಅಂತ ಹೇಳ್ತೀವಿ. ಏನು ನಾವು ಹೇಳ್ತಾರಲ್ಲ, ಪುನರಪಿ ಜನನಂ ಜನನಪಿ ಮರಣಂ ಅಂತ, ಹಂಗೆ ಅದ್ರ ಬಗ್ಗೆ ನಮಗೆ ಏನೋ ಹೇಳ್ತಾರಲ್ಲ, ಇದೇ ರೀತಿಯಾಗಿ ಏನೋ ಒಬ್ಬ ವಿಶ್ವಾಸಿಯನ್ನಾಗಿ, ಒಬ್ಬ ಶಿಷ್ಯನಾಗಿ ಮಾಡುವಂತವನು ಅವಿಶ್ವಾಸನ ಭೇಟಿ ಆಗ್ಬೇಕು, ಅವಿಶ್ವಾಸನ ಅವಿಶ್ವಾಸನ ವಿಶ್ವಾಸನ ಮಾಡ್ಬೇಕು, ವಿಶ್ವಾಸನ ಶಿಷ್ಯನ ಮಾಡ್ಬೇಕು, ಶಿಷ್ಯನನ್ನ ತಿರುಗಿ ತನ್ನ ಹಾಗೆ ಮತ್ತೊಬ್ಬರಿಗೆ ಸೇವೆ ಮಾಡುವಂತ ಒಬ್ಬ ಶಿಷ್ಯರನ್ನಾಗಿ ಮಾಡುವಂತ ವ್ಯಕ್ತಿಯಾಗಿ ಮಾರ್ಪಡಿಸ್ಬೇಕು. ಈ ಸರ್ಕಲ್ ಹೋಗ್ತಾ ಇರ್ಬೇಕು. ಇದು ನಿಲ್ಲೇಬಾರದು. ಆದ್ರಿಂದ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ, ನಿಮ್ಮ ಮುಖಾಂತರವಾಗಿ ಕರ್ನಾಟಕದಲ್ಲಿ ಈ ಒಂದು ಚಕ್ರ ಇದು ಮುಂದುವರಿಯಲಿ. ದೇವರು ತಾನೇ ನಿಮ್ಮನ್ನ ಆಶೀರ್ವದಿಸಿ ನಡೆಸಲಿ. ಆಮೇಲೆ